Hallelujah. We praise you, Master. Worship you, Lord. Hallelujah. Thank you, Jesus. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಒಳ್ಳೆಯವನೇ ನಿನಗೆ ಸ್ತೋತ್ರಪ್ಪ. ಒಳ್ಳೆಯದನ್ನು ಮಾಡುವಾಗ ನಿನಗೆ ಸ್ತೋತ್ರ. ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಮ್ಮ ವಿಮೋಚಕನೇ, ನಮ್ಮ ಯಜಮಾನನೇ, ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಕರ್ತನೆ ಹೌದು ಸ್ವಾಮಿ. ಇಂಥ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಸಂಗಡ ಇರುವಾಗಲೇ ನಿನಗೆ ಸ್ತೋತ್ರ. ಕರ್ತನೆ ಆದಿಯು ಅಂತ್ಯವಾದತನೇ, ಆಲ್ಫಾ ಓಮೆಗಾವಾದತನೇ, ಸೇನಾಧೀಶ್ವರನಾದ ಯೆಹೋವನೇ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಅನ್ನೋದಿನ ನಮ್ಮ ಭಾರವನ್ನು ಹೊಮ್ಮಕೊಡುವಂಥ ಒಳ್ಳೆಯ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ನುಡಿದಂತೆ ನಡೆಯುವ ದೇವರು ಸ್ವಾಮಿ. ಕರ್ತನೆ ನಿನಗೆ ಹಾಗೆ ಈ ಹೊತ್ತು ನಿರಂತರವೂ ಏಕ ರೀತಿಯಾಗಿ ಇರುವಾತನೇ ಮಾರ್ಪಡೆದ ನನ್ನ ಒಳ್ಳೆಯ ಕರ್ತನೆ, ನಿನಗೆ ಸ್ತೋತ್ರ ಮಾಡ್ತೇನಪ್ಪ. Hallelujah. Thank you, Jesus. I praise you, Master. Worship you, Lord. ನಾವು ಬಾಯಿಗಳಲ್ಲಿ ಸ್ವಲ್ಪ ಸಮಯ ಕರ್ತನನ್ನು ಸ್ತುತಿಸುವ, ಆರಾಧಿಸುವ. ಆತ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯಗಳನ್ನು ನೆನೆಸಿಕೊಂಡು ನಾವು ಆತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ ಪ್ರೇರೆ. ನಿಮ್ಮ ಬಾಯಿಗಳನ್ನು ತೆರೆಯಿರಿ. ನಿಮ್ಮ ಭಾಷೆಗಳಲ್ಲಿ, ಒಂದು ವೇಳೆ ಅನ್ಯ ಭಾಷೆಯಲ್ಲಿ ಆಗುವುದಾದ್ರೆ ಅನ್ಯ ಭಾಷೆಯಲ್ಲಿ, ಇಲ್ಲದಿದ್ದ ನಿಮ್ಮ ಸ್ವಂತ ಭಾಷೆಗಳಲ್ಲಿ ನೀವು ಬಾಯಿಯನ್ನು ತೆರೆದು ಕರ್ತನನ್ನು ಸ್ತುತಿಸಿರಿ. ದಾವೀದನು ಹೇಳ್ತಾನೆ, ನಾನು ಎಡೆಬಿಡದೆ ಕರ್ತನನ್ನು ಸ್ತುತಿಸುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದೆಂಬುದಾಗಿ. ಎಸ್ ಲಾರ್ಡ್. ಕರ್ತನೆ ಒಬ್ಬ ಅರಸನಾಗಿ ಅವನು ಯಾವಾಗಲೂ ಕರ್ತನನ್ನು ಸ್ತುತಿಸುವನಾಗಿದ್ದನು, ಎಡೆಬಿಡದವನು ಪ್ರಾರ್ಥಿಸುವನಾಗಿದ್ದನು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಅದಕ್ಕಿಂತಲೂ ಕರ್ತನ ಉನ್ನತವಾದ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಇದ್ದವರಾಗಿದ್ದೇವೆ. ಆತನಲ್ಲಿ ಪರಿಶುದ್ಧಾತ್ಮ ಇರಲಿಲ್ಲ, ಆದರೆ ನಮ್ಮ ಒಳಗೆ ಇವತ್ತು ಪರಿಶುದ್ಧಾತ್ಮ ಕೊಡಲ್ಪಟ್ಟಿದೆ ಪ್ರೇರೆ. ನಮ್ಮ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. ನಮ್ಮ ದೇಹದಲ್ಲಿ ನಾವು ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವವರಾಗಿದ್ದೇವೆ. ಸ್ತುತಿ ಸ್ತೋತ್ರವೆಂಬ ಯಜ್ಞವನ್ನು ನಮ್ಮ ಕರ್ತನಿಗೆ, ನಮ್ಮ ಒಳ್ಳೆಯ ತಂದೆಗೆ, ಜೀವ ಸ್ವರೂಪನಾದ ನಮ್ಮನ್ನು ಸಕಲವನ್ನು ಸೃಷ್ಟಿ ಮಾಡಿದಂತ ನಮ್ಮ ಕರ್ತನಿಗೆ ನಾವು ಸಲ್ಲಿಸುವವರಾಗಿದ್ದೇವೆ. Hallelujah. Thank you, Jesus. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಓ ಕರ್ತನೆ, ಈ ದಿನವನ್ನು ನೀನು ನಮಗೆ ಕೊಟ್ಟಿದ್ದೀಯಪ್ಪ. ಹೌದು ಸ್ವಾಮಿ, ಈ ದಿನದಲ್ಲಿ ನಾವು ಉಲ್ಲಾಸಿಸ್ತೇವೆ, ಹರ್ಷಿಸ್ತೇವೆ, ಆನಂದಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸಕಲವನ್ನು ಸೃಷ್ಟಿ ಮಾಡಿದಂತ ಅತಿಶಯವಾದ ದೇವರೇ, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿದಂತ ನಮ್ಮ ಕರ್ತನೆ ನಿನಗೆ ಸ್ತೋತ್ರಪ್ಪ. ಕರ್ತನಿಗೆ ಬಂದಿರುವಂತ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಬರ್ಲಿಕ್ಕಿರುವವರಿಗೆ ಸ್ತೋತ್ರ ಸ್ವಾಮಿ. ಅವರ ತಕ್ಕ ಸಮಯದಲ್ಲಿ ಅವರು ಬರಮಾಡಪ್ಪ. ಎಲ್ಲ ತಡೆಗಳು ನೀಗಲ್ಪಡಲಿ ಯೇಸುವಿನ ನಾಮದಲ್ಲಿ. ಓ ಕರ್ತನೆ, ನಿನ್ನ ಬಳಿಗೆ ಬಂದವರು ಒಬ್ಬರು ಕೂಡ ಬರಿಗೈಯಲ್ಲಿ ಹಿಂತಿರುಗಬಾರದಪ್ಪ. ಕರ್ತನೆ, ನಿನ್ನ ಬಳಿಗೆ ಬರುವವರು ದೇವರು ಇದ್ದಾನೆ ಮತ್ತು ಆತನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದನ್ನು ನಿನ್ನ ವಾಕ್ಯ ಹೇಳ್ತದಪ್ಪ. ಎಸ್ ಲಾರ್ಡ್. ಕರ್ತನೆ, ನಿನ್ನ ಬಳಿಗೆ ಬರುವ ಪ್ರತಿಯೊಬ್ಬರಿಗೆ ನೀನು ಪ್ರತಿಫಲವನ್ನು ಕೊಟ್ಟು ಕರ್ತನೆ ನಿನ್ನವನ್ನು ಆಶೀರ್ವದಿಸುವ ದೇವರಾಗಿದೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಪ್ರತಿಯೊಂದು ನಿನ್ನ ಮಕ್ಕಳು ನಿನ್ನ ಮಹಿಮೆಯನ್ನು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ ಸ್ವಾಮಿ. ಆತ್ಮನಿಂದ, ದೇವರಾತ್ಮನಿಂದ ಪ್ರತಿಯೊಬ್ಬರು ನಡೆಸಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮನೇ, ನೀನು ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸಿದಕ್ಕಾಗಿ ಸ್ತೋತ್ರಪ್ಪ. ಬಲವಾಗಿ ನಿನ್ನ ಕಾರ್ಯಗಳನ್ನು ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಇವತ್ತಿನ ಸ್ತುತಿ ಆರಾಧನೆಯಲ್ಲಿ, ವಾಕ್ಯ ಸಂದೇಶದ ಭಾಗದಲ್ಲಿ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗದಲ್ಲಿ ಸ್ವಾಮಿ ನೀನೊಬ್ಬ ನಿಮ್ಮ ಮಹಿಮಂದಿರದಲ್ಲಿ ಪ್ರಾರ್ಥಿಸ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರು ಕೂಡ ಇದ್ದ ಹಾಗೆ ಬೇಡ ಸ್ವಾಮಿ. ಪ್ರತಿಯೊಬ್ಬರ ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ ಅವರು ಹೋಗದೆ ಎಂದು ನಾವು ಪ್ರಾರ್ಥಿಸ್ತೇನಪ್ಪ. ಥ್ಯಾಂಕ್ ಯು ಲಾರ್ಡ್. ತಂದೆಗೆ ನಿನಗೆ ಸ್ತೋತ್ರ ಸ್ವಾಮಿ. ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಎಲ್ಲದರಲ್ಲಿ ನಾಮ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ. ಒಡೆಯನು ರಕ್ಷಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಥ್ಯಾಂಕ್ ಯು ಲಾರ್ಡ್. ಒಂದು ವಚನವನ್ನು ನಾವು ನೋಡಿಕೊಳ್ಳುವ. ಕೀರ್ತನೆಗಳು 37ನೇ ಅಧ್ಯಾಯದಲ್ಲಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಅದರಲ್ಲಿ ಕೆಲವು ವಚನಗಳನ್ನು ನಾವು ಓದಿ ಒಂದೆರಡು ವಚನಗಳನ್ನು ನಾವು ಧ್ಯಾನಿಸುವ. 37ನೇ ಕೀರ್ತನೆ, Psalms 37. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಕೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆ
ಭರವಸೆ ತಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೋ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೋ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಉರಿಗೊಳ್ಳಬೇಡ. ಕೋಪವನ್ನು ಅಡಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾಗಿದ್ದು ಕೆಡುಕರು ತೆಗೆದುಹಾಕಲ್ಪಟ್ಟರು. ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವರು ಎಂಬುದಾಗಿ. ಸಾಮ್ಸ್ 37 ಕೀರ್ತನೆಗಳು 37. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಂದು ದೇವ ಮಕ್ಕಳನ್ನು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ದಿನವನ್ನು ಕರ್ತ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಪ್ರಿಯರೇ, ನೀವು ಕರ್ತನ ಬಳಿಗೆ ಬಂದಿದ್ದೀರಿ, ಆತನಿಗೆ ಸಮಯವನ್ನು ಕೊಟ್ಟವರಾಗಿ ಬಂದಿದ್ದೀರಿ. ನೀವು ಮಾಡಿದ ಈ ತ್ಯಾಗಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಆತನು ಯಾರಿಗೂ ಸಾಲಗಾರನಲ್ಲ, ಆತನು ಯಾರಿಗೂ ಅನ್ಯಾಸ್ತನಲ್ಲ. ಪ್ರಿಯರೇ, ಇಲ್ಲಿ ಒಂದೆರಡು ವಚನಗಳನ್ನು ನೋಡುವ. ಅಲ್ಲಿ 3ನೇ ವಚನದಲ್ಲಿ ಹೇಳ್ತದೆ, ಯೆಹೋವನಲ್ಲಿ ಭರವಸೆಯಿಟ್ಟು ಒಳ್ಳೆಯದನ್ನು ಮಾಡು. ನಾವು ನೋಡ್ತೇವೆ 1ನೇ ವಚನದಲ್ಲಿ ನೋಡುವಾಗ, ಕೆಟ್ಟ ನಡತೆಯುಳ್ಳವರ ನೋಡಿ ನೀನು ಉರಿಗೊಳ್ಳಬೇಡ. ದುರಾಚಾರಿಗಳಿಗೋಸ್ಕರ ನೀನು ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗ್ತಾರೆ. ಆದ್ರೆ 3ನೇ ವಚನದಲ್ಲಿ ಹೇಳ್ತದೆ, ಯೆಹೋವನಲ್ಲಿ ಭರವಸೆಯಿಟ್ಟು ಒಳ್ಳೆಯದನ್ನು ಮಾಡು. ಪ್ರಿಯರೇ, ನಾವು ಕರ್ತನಲ್ಲಿ ಭರವಸೆಯಿಟ್ಟು ಒಳ್ಳೆಯದನ್ನು ಮಾಡುವುದಕ್ಕಾಗಿ ಕರ್ತನು ನನ್ನನ್ನು ನಿಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೇಳ್ತದೆ, ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕರ್ತನನ್ನು ನಾವು ಸೃಷ್ಟಿಸಲ್ಪಟ್ಟೆವು. ಸತ್ಕಾರ್ಯ ಅಂದ್ರೆ ಗುಡ್ ವರ್ಕ್ಸ್, ಒಳ್ಳೆ ಕಾರ್ಯ. ಒಳ್ಳೆ ಕಾರ್ಯ ಅಂದ್ರೆ ನಾವು ಒಳ್ಳೆ ಕಾರ್ಯವನ್ನು ಮಾಡಿ ರಕ್ಷಣೆ ಹೊಂದೋದ ಆ ಥರ ಅಲ್ಲ. ಆದ್ರೆ ಕೆಟ್ಟದನ್ನು ಬಿಟ್ಟು ನಾವು ಒಳ್ಳೆಯದನ್ನು, ದೇವರಿಗೆ ಮೆಚ್ಚುಗೆಯಾದ ಸಂಗತಿಗಳನ್ನು ನಾವು ಮಾಡುವಂತದ್ದಾಗಿದೆ. ನೆಕ್ಸ್ಟ್ ಹೇಳ್ತದೆ, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸೋ. ಪ್ರಿಯರೇ, ನಾವು ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದೋ ನಮಗೆ ದೇವರು ನಂಬಿಕೆಯನ್ನು ಕೊಟ್ಟಿದ್ದಾನೆ. ಅವನವನಿಗೆ ಅಳತೆಯ ಮೀರಿ ದೇವರು ತನ್ನ ಚಿತ್ತಕ್ಕನುಸಾರವಾಗಿ ನಮಗೆ ಆತನು ಒಂದು ನಂಬಿಕೆಯನ್ನು ಕೊಟ್ಟಿದ್ದಾನೆ. ಅದು ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ ನಮ್ಮ ನಂಬಿಕೆ ಆಗಿದೆ. ಹಾಲೆಲೂಯಾ. ಅದರಿಂದ ನೀವು ದೇಶದಲ್ಲಿ ವಾಸವಾಗಿದ್ದು ಏನ್ ಮಾಡ್ಬೇಕಂದ್ರೆ ನಾವು ನಂಬಿಕೆಯನ್ನು ಅನುಸರಿಸಿ ನಾವು ಜೀವಿಸುವರಾಗಿರಬೇಕು. ಪ್ರಿಯರೇ, ನಾವು ಬದುಕುವಂಥದ್ದು ನಂಬಿಕೆಯಿಂದಲೇ. ಅಲ್ಲಿ ಬೇರೆ ಯಾವ ಆಪ್ಷನ್ ಇಲ್ಲ. ನಮಗೆ ನಂಬಿಕೆಯನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ದಾರಿ ಇಲ್ಲ. ಪ್ರಿಯರೇ, ಹಾಲೆಲೂಯಾ. ಕ್ರಿಸ್ತನಲ್ಲಿ ನನ್ನನ್ನು ನಿಮ್ಮನ್ನು ಆತನು ನೀತಿವಂತನಾಗಿ ಮಾಡಿದ್ದಾನೆ. ನೀತಿವಂತರಾದ ನನ್ನವರು ಯಾರು? ನೀತಿವಂತರಾದ ನಾವು ಆತನವರು, ನನ್ನವರು. ನಂಬಿಕೆಯಿಂದಲೇ ಅವರು ಜೀವಿಸ್ತಾರೆ. ನಂಬಿಕೆಯಿಂದಲೇ ಪ್ರತಿಯೊಂದು ಸಂಗತಿಗಳಲ್ಲಿ, ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿಯೂ ನಾವು ನಂಬಿಕೆಯಲ್ಲಿ ಜೀವಿಸುವವರಾಗಿದ್ದೇವೆ. ಹಾಲೆಲೂಯಾ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಂಬಿಕೆಗೋಸ್ಕರ ನಮಗೇನಾಗ್ತದೆ, ಅನೇಕ ಪರೀಕ್ಷೆಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಯಾಕೆ? ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕಾಗಿ ಆ ನಂಬಿಕೆ ನಾವು ಪಾಸ್ ಆಗಿ ನಾವು ಹೈಯರ್ ಲೆವೆಲ್ಗೆ, ಮುಂದಿನ ಹಂತಕ್ಕೆ, ನಾವು ಮೇಲಿನ ಹಂತಕ್ಕೆ ಹೋಗ್ಲಿಕ್ಕಾಗಿ ನಂಬಿಕೆಯನ್ನು ಪರೀಕ್ಷಿಸೋದಕ್ಕೋಸ್ಕರ ನಮ್ಮ ಜೀವಿತಗಳಲ್ಲಿ ಕೆಲವೇನಾಗ್ತದೆ, ಆ ರೀತಿಯಾದ ಪರೀಕ್ಷೆಗಳು ನಮಗೆ ಬರುತ್ತದೆ. ಆದ್ರೆ ನಮಗೆ ಯಾವಾಗಲೂ ಗೊತ್ತಿರಬೇಕು, ನನ್ನ ಕರ್ತನು ನನ್ನೊಂದಿಗಿದ್ದಾನೆ. ಏನೇ ಪರಿಸ್ಥಿತಿಗಳು ಬಂದರೂ ಸಹ ಯಾವ ಪರಿಸ್ಥಿತಿ ನನ್ನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜಯ ಕೊಟ್ಟ ಕರ್ತನು ನನ್ನೊಂದಿಗಿದ್ದಾನೆ. ಹಾಲೆಲೂಯಾ. ಎಲ್ಲಾ ಪರಿಸ್ಥಿತಿಗಳಿಗಿಂತ, ಎಲ್ಲ ಶೋಧನೆಗಳಿಗಿಂತ, ಎಲ್ಲ ಸಮಸ್ಯೆಗಳಿಗಿಂತ ದೊಡ್ಡ ಕರ್ತನು ನಿಮ್ಮೊಂದಿಗಿದ್ದಾನೆ. ಪ್ರಿಯರೇ, ಹಾಲೆಲೂಯಾ. ಸಮಸ್ಯೆಯನ್ನು ಸಣ್ಣದಾಗಿ ನೋಡಿರಿ. ನಿಮ್ಮ ದೇವರನ್ನು, ನಿಮ್ಮನ್ನು ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ಜೀವ ಸ್ವರೂಪನಾದ ದೇವರನ್ನು ದೊಡ್ಡದಾಗಿ ನೋಡಿರಿ. ಹಾಲೆಲೂಯಾ. ಹಾಲೆಲೂಯಾ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೆಕ್ಸ್ಟ್ ಹೇಳ್ತಿದೆ, ಆಗ ಯೆಹೋವನಲ್ಲಿ ಸಂತೋಷಿಸು. ಹೇಗೆ? ನೀನು ನಂಬಿಕೆಯನ್ನು ಅನುಸರಿಸುವಾಗ ನೀನೇನಂತೆ, ಯೆಹೋವನಲ್ಲಿ ನೀನು ಸಂತೋಷಿಸಿ ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ. ಇವತ್ತು ನಿಮ್ಮ ಹೃದಯದಲ್ಲಿ ಏನೆಲ್ಲ ಆಶೆಗಳು ಉಂಟಾ ಅದು ನಮಗೆ ಗೊತ್ತಿಲ್ಲ, ಆದರೆ ಪವಿತ್ರಾತ್ಮನಿಗೆ ಎಲ್ಲವೂ ಗೊತ್ತಿದೆ. ಹಾಲೆಲೂಯಾ. ನಿನ್ನ ಇಷ್ಟಾರ್ಥಗಳನ್ನು ಯೆಹೋವನಲ್ಲಿ, ಇನ್ನೊಂದು ವಚನ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟಾರ್ಥವನ್ನು ಆತನು ನೆರವೇರಿಸ್ತಾರೆ. ಎಲ್ಲರ ಇಷ್ಟಾರ್ಥವನ್ನಲ್ಲ. ಯಾರು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದಾರೋ, ಯಾರು ಆತನ ನಂಬಿಕೆಯನ್ನು ಅನುಸರಿಸಿ ಜೀವಿಸ್ತಾರೋ ಅವರಿಗೆ, ಅವರನ್ನು ಆತನ ಏನ್ ಮಾಡ್ತಾನೆ, ಅವರಿಗೆ
ಅಲ್ಲ, ಜೀವ ಸ್ವರೂಪನಾದ ಸತ್ಯ ದೇವರು ಹೇಳಿದರು. ಹಲ್ಲೆಲೂಯಾ. ಆತನು ಹೇಳಿದಂತ ಮಾತದು 100% ಅದು ನಿಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. 5ನೇ ವಚನ ಹೇಳ್ತದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು. ನಿನಗೆ ಏನೆಲ್ಲ ಚಿಂತೆಗಳಿದೆಯೋ, ಏನೆಲ್ಲ ಆಲೋಚನೆಗಳಿದೆಯೋ, ಯಾವುದೇ ಒಂದು ಚಿಂತೆ ಇದ್ದರೆ ಸರ್ ಏನ್ ಮಾಡ್ಬೇಕು, ನೀನು ಕೊರಗಬೇಕೆಂಬುದಾಗಿ ಹೇಳ್ತದೆಯಾ ಸತ್ಯವೇದ. ನೀನು ಚಿಂತೆ ಮಾಡಿ ಮಾಡಿ ನೀನು ಕೊರೆಗೂ ನೀನು ನಿರಾಶೆಗೊಳ್ಳುವುದಾಗಿ ಸತ್ಯವೇದ ಹೇಳ್ತದೆಯಾ? ಇಲ್ಲ. ಅಲ್ಲಿ ಅದಕ್ಕೆ ಏನ್ ಮಾಡ್ಬೇಕು, ನಿನ್ನ ಚಿಂತೆಯಲ್ಲಿ ಯೆಹೋವನಿಗೆ ವಹಿಸಿಬಿಟ್ಟು ನೀನು ಭರವಸೆಯಿಂದ. ಯಾಕೆ? ಆತನೆಲ್ಲ ನಿನ್ನ ಚಿಂತೆಯನ್ನು ಆತನು ನೀಗಿಸಿ ನಿನ್ನ ಜೀವಿತದಲ್ಲಿ ಆತನ ಸಮಾಧಾನವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ಆತನೇ ಅದನ್ನು ಸಾಗಿಸುವನು. ಪೇತ್ರದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ನಿನ್ನ ಚಿಂತೆ ನೀನು ಬೈ ಫೋರ್ಸ್, ಯಾಕೆ ನಿಮಗೆ ಇಷ್ಟ ಇರುತ್ತೆ, ನೀವು ಬೈ ಫೋರ್ಸ್ ಅದನ್ನು ಕರ್ತನ ಮೇಲೆ ಬಿಸಾಡಬೇಕೆಂಬುದಾಗಿ ದೇವರ ವಾಕ್ಯ ಫಸ್ಟ್ ಪೀಟರ್ ಅಲ್ಲಿ ಹೇಳ್ತದೆ. ಹಲ್ಲೆಲೂಯಾ. ಅದರಿಂದ ನಾವು ಯಾವುದೇ ವಿಷಯದ ನಾವು ಚಿಂತೆ ಮಾಡಬಾರ್ದು. ಚಿಂತೆ ಮಾಡುವವರು ಯಾರು ಗೊತ್ತಾ? ಮತ್ತಾಯದಲ್ಲಿ ಬರೆಯಲ್ಪಟ್ಟಿದೆ. ಯಾರು? 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಚಿಂತೆ ಮಾಡುವವರು ಅವರಿಗೆ ಒಂದು ಹೆಸರು ಕೊಡಲ್ಪಟ್ಟಿದೆ, ಅಜ್ಞಾನಿಗಳಂತೆ. ನಾವು ಅಜ್ಞಾನಿಗಳಲ್ಲ. 6ನೇ ವಚನದಲ್ಲಿ ಮನೆಗೆ ಹೋಗಿ ಓದಿಕೊಂಡಿದ್ದೀವಿ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಚಿಂತಿಸುವವರಿಗೆ ಒಂದು ಹೆಸರು ಏನು? ಅಜ್ಞಾನಿಗಳು. ನಾವು ಅಜ್ಞಾನಿಗಳಲ್ಲ ಪ್ರಿಯರೇ, ನಾವು ಕ್ರಿಸ್ತನಲ್ಲ, ಅಜ್ಞಾನಿಗಳಾಗಿದ್ದೇವೆ. ನಮಗೋಸ್ಕರ ಚಿಂತಿಸುವ ಒಳ್ಳೆ ತಂದೆ, ಪರಲೋಕದ ತಂದೆ ನಮಗಿದ್ದಾನೆ. ಅದರಿಂದ ಯಾವುದೇ ವಿಷಯದಲ್ಲಿ ನಾವು ಚಿಂತೆ ಮಾಡುವುದಿಲ್ಲ. ಎಲ್ಲಾ ಚಿಂತೆಗಳನ್ನು, ಎಲ್ಲಾ ವಿಷಯಗಳನ್ನು, ಎಲ್ಲ ಕುಟುಂಬದ ವಿಷಯ ಆಗಿರ್ಬೋದು, ನಮ್ಮ ಸಭೆಯ ವಿಷಯವಾಗಿರ್ಬೋದು, ಸೇವೆ ವಿಷಯ, ಮಕ್ಕಳ ವಿಷಯ, ಗಂಡನ ವಿಷಯ, ಹೆಂಡತಿ ವಿಷಯ, ಯಾವುದೇ ಒಂದು ವಿಷಯ ಇದ್ರೆ ಸಹ ಕರ್ತನ ಹಸ್ತಕ್ಕೆ ನಾವು ಅದನ್ನು ಒಪ್ಪಿಸಿಕೊಂಡು ನಾವು ಭರವಸದಿಂದ ಇರುವವರಾಗಿದ್ದೇವೆ. ಹಾಗಾಗಿ ಆತನೇ ಅದನ್ನು ನಮಗೋಸ್ಕರ ಆತನು ಸಾಗಿಸುವ ಆತನಾಗಿದ್ದಾನೆ. 6ನೇ ವಚನ ಬಹಳ ಪ್ರಾಮುಖ್ಯವಾಗಿದೆ. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೋ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೋ ಪ್ರಕಾಶಗೊಳಿಸುವನು. ನಿನ್ನ ನೀತಿಯನ್ನು ಹೇಗೆ ಆತನು ಮಾಡ್ತಾನಂತೆ? ಉದಯದ ಬೆಳಕಿನಂತೆ. ನೀವು ನೋಡ್ತೀರಲ್ಲ, ಸೂರ್ಯನು ಬೆಳಗ್ಗೆ ಆತನು ಉದಯಿಸುವಾಗ ಹೇಗೆ ಉದಯಿಸಿ ನಂತರ ಆತನು ಹೇಗೆ ಪ್ರಕಾಶಿಸ್ತಾನೆ, ಅದೇ ರೀತಿಯಲ್ಲಿ ನಿನ್ನ ನೀತಿಯನ್ನು ಆತನು ಪ್ರಕಾಶಿಸ್ತಾನೆ. ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆ ಪ್ರಕಾಶಗೊಳಿಸ್ತಾನೆ. ಮಧ್ಯಾಹ್ನದ ತೇಜಸ್ಸಲ್ಲಿ ಮಧ್ಯಾಹ್ನಕ್ಕೆ ಸೂರ್ಯನ ನೋಡ್ಲಿಕ್ಕೆ ಆಗ್ತದ? ಹೀಗೆ ಇಲ್ಲ. ಯಾಕೆ? ಅಷ್ಟು ತೇಜಸ್ಸುಳ್ಳವನಾಗಿದ್ದಾನೆ. ಅದರಿಂದ ದೇವರು ಹೇಳ್ತದೆ, ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆ ಆತನ ಏನ್ ಮಾಡ್ತಾನೆ? ಆತನು ಪ್ರಕಾಶಿಸುವಾತನಾಗಿದ್ದಾನೆ. ಪ್ರಿಯರು, ಒಂದು ವೇಳೆ ನಿಮ್ಗೆ ಯಾವುದೇ ನ್ಯಾಯ ಸಿಗ್ಲಿಲ್ವಾ, ಯಾವುದೇ ಒಂದು ವಿಷಯದಲ್ಲಿ ಅನ್ಯಾಯವಾಗಿದೆಯೋ, ಕರ್ತನು ನ್ಯಾಯವನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನ್ಯಾಯವನ್ನು ಕೊಡುವಾತನಾಗಿದ್ದಾನೆ. ಯಾಕೋಬನಿಗೆ 10 ಸಲ ಆತನಿಗೆ ಸಂಬಳವನ್ನು ಬದಲಾಯಿಸಿದರು. ದೇವರ ವಾಕ್ಯ ಹೇಳ್ತದೆ, ದೇವರು ಆತನಿಗೆ ನ್ಯಾಯವನ್ನು ಒದಗಿಸಿದನು. ಹಲ್ಲೆಲೂಯಾ. ನ್ಯಾಯವನ್ನು ಆತನಿಗೆ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರ ಸಲ್ಲಿಸಿವೆ. 11ನೇ ವಚನವನ್ನು ನೋಡಿಕೊಳ್ಳುವ ಸಮಯ ಆಗ್ತಾ ಉಂಟು. ಎಲ್ಲವನ್ನೂ ವಿವರಿಸಲಿಕ್ಕೆ ಆಗ್ತಾ ಇಲ್ಲ, ಸಮಯ ಇಲ್ಲದ ಕಾರಣ. ಸೊ ನಾವು 11ನೇ ವಚನ ನೋಡಿಕೊಳ್ಳುವ. ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವರು. ಯಾರು ದೇಶವನ್ನು ಅನುಭವಿಸ್ತಾರಂತೆ? ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವವರಾಗಿದ್ದೇವೆ. ನಾವು ಹೇಳುವ, ನಾವು ಕರ್ತನಲ್ಲಿ ಮಹಾ ಸೌಖ್ಯದಿಂದ ನಾವು ಆನಂದಿಸುವವರಾಗಿದ್ದೇವೆ, ನಾವು ಉಲ್ಲಾಸಿಸುವವರಾಗಿದ್ದೇವೆ, ನಾವು ಹರ್ಷಿಸುವವರಾಗಿದ್ದೇವೆ. ನಾವು ಯಾವತ್ತಿಗೂ ನಾವು ಕುಗ್ಗಿ ಹೋಗುವುದೇ ಇಲ್ಲ, ನಾವು ಯಾವತ್ತಿಗೂ ನಿರಾಶೆಗೊಳ್ಳುವುದೇ ಇಲ್ಲ. ಹಲ್ಲೆಲೂಯಾ. ನಾವು ಯಾವಾಗಲೂ ಕರ್ತನಲ್ಲಿ ನಾವು ಸಮಾಧಾನದಲ್ಲಿ ಜೀವಿಸುವವರಾಗಿದ್ದೇವೆ, ಸಂತೋಷದಲ್ಲಿ ಜೀವಿಸುವವರಾಗಿದ್ದೇವೆ, ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಜೀವಿಸುವವರಾಗಿದ್ದೇವೆ, ನಾವು ಕ್ರಿಸ್ತನ ಐಕ್ಯದಲ್ಲಿ ನಾವು ಜೀವಿಸುವವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ನೀವು ಈ ವಾಕ್ಯಗಳನ್ನು ಬಾಯಿಂದ ಹೇಳ್ತಿರೋ, ಆ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯವು ಅದು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಅದು ತನ್ನ ಕಾರ್ಯವನ್ನು ಅದು ನೆರವೇರಿಸಿ ಅದು ಕರ್ತನ ಬಳಿಗೆ ಹಿಂತಿರುಗುವಂತದ್ದಾಗಿದೆ. ಈ ವಾಕ್ಯಗಳು ಇವತ್ತು ನಿಮ್ಮನ್ನು ಸಂತೈಸಲಿ, ನಿಮ್ಮನ್ನು ಆಧರಿಸಲ್ಪಡಲಿ. ಈ ವಾಕ್ಯವನ್ನು ನಿಮ್ಮನ್ನು ಉಜ್ಜೀವಿಸ ಮಾಡಲಿ ಪ್ರಿಯರೇ. ನನಗೆ ಸಮಯವಿಲ್ಲದ ಕಾರಣದಿಂದ ನಾನು ಇಲ್ಲಿಗೆ ಮುಗಿಸ್ತೇನೆ. ಮನೆಗೆ ಹೋಗಿ ನೀವು ವಾಕ್ಯವನ್ನು ಧ್ಯಾನಿಸಿರಿ, ಪುನಃ ನೀವು ದೇವರ ವಾಕ್ಯವನ್ನು ಓದಿರಿ. ದೇವರ ವಾಕ್ಯವು ನಿಮ್ಮ ಸಂಗಡದು ಮಾತನಾಡ್ತದೆ ಪ್ರಿಯರೇ. ನಾವು ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಂಡು ಕರ್ತನನ್ನು ನಾವು ಸ್ತುತಿಸಿ ಆರಾಧಿಸುವ. ಆತನು ಒಳ್ಳೆಯವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. We praise you, Master. Worship you, Lord. Thank you, Jesus. Hallelujah.
Thank you, Master. We praise you, Jesus. ನಾವು ಜಯಿಸುತ್ತ ಕರ್ತನನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಆತನ ಜಯವನ್ನು ಕೊಟ್ಟಾತನಾಗಿದ್ದಾನೆ. Thank you, Jesus. We praise you. Worship you, Master. ಆತ ನೀತಿಯ ಹಸ್ತದಿಂದ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯಕ್ಕೆ ನಾವು ಜಯಶಾಲಿಗಳಿಗಿಂತ ನಾವು ಜಯಶಾಲಿಗಳಾಗಿದ್ದೇವೆ. Thank you, Jesus. We praise you, Master. Yeah.
ಸ್ತೋತ್ರ ಸ್ವಾಮಿ. ನೀ ನಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿದ್ಯಪ್ಪ. ಪ್ರಿಯ ದೇವರ ವಾಕ್ಯ ಹೇಳ್ತದೆ, ಕರ್ತನು ನಂಬಿಗಸ್ತನಾಗಿದ್ದಾನೆ, ಆತ ನಮ್ಮನ್ನು ದೃಢಪಡಿಸಿ ಕೆಡುಕನ ಕೈಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಪ್ರಿಯರಾತ ನಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿರುವುದರಿಂದ ನಮ್ಮನ್ನು ಆತನ ಎಲ್ಲಾ ಕೇಡಿನಿಂದ ತಪ್ಪಿಸಿ ಕೆಡುಕನಿಂದ ತಪ್ಪಿಸಿ ಆತನು ಕಾಪಾಡಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಅಷ್ಟು ಒಳ್ಳೆ ತಂದೆ ನಾವು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್. ಸಾಧ್ಯವೋ ಎಲ್ಲ ಸಾಧ್ಯವೋ ನಿಮ್ಮಿಂದ ಸಾಧ್ಯ. ಪ್ರಿಯ ನಿಮ್ಮ ಜೀವಿತದಲ್ಲಿ ಯಾವ ಅಸಾಧ್ಯಗಳನ್ನು ಯೋಚಿಸುವ ಈ ಕರ್ತನ ಹೇಳಿದರೆ ಆತನಿಂದ ಎಲ್ಲವೂ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸತ್ತಂತ ಲಾಜರನನ್ನು ಎಬ್ಬಿಸಿದಂತ ಒಳ್ಳೆಯ ಕರ್ತನ. ಹಲ್ಲೆಲೂಯಾ. ಆತನು ಇವತ್ತಿಗೂ ಜೀವಿಸ್ತಾ ಇದ್ದಾನೆ. ನಿಮ್ಮ ಮಧ್ಯ ದೇವರಿಗೆ ಆತನು ಬದುಕಿಸುವಂತನಾಗಿದ್ದಾನೆ. ಓ ರಾಮ ಯೇಸುವನ್ನು ಸತ್ತೊಳಿಂದ ಎಬ್ಬಿಸಿದಂತ ಅದೇ ಆತನು ನಿಮ್ಮೊಳಗೆ ವಾಸವಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್.
ಸ್ತೋತ್ರ. ಆತನ ಕೊನೆಗಾಗಿ ಆತನನ್ನು ಆರಾಧಿಸುವ, ಆತನನ್ನು ನಾವು ಪ್ರೀತಿಸುವ ಪ್ರಿಯರ. ಆತ ನಮ್ಮನ್ನು ಮೊದಲು ಪ್ರೀತಿ ಮಾಡಿದನು. ಆತನ ಒಂದೇ ಮಾತದು, ನೀ ನನ್ನನ್ನು ಪ್ರೀತಿಸಿದ್ದಾದರೆ ನೀ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿ. ಪ್ರಿಯರೇ, ಆತನ ನಾವು ಪ್ರೀತಿಸಿದಾದರೆ ಆತನ ವಾಕ್ಯಗಳನ್ನು ನಾವು ಕೈಗೊಂಡು ನಡೆಯುವುದಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ನಿನಗೆ ಸ್ತೋತ್ರ ಸ್ವಾಮಿ. ಆತ ನಮ್ಮಿಂದ ಬಯಸುವಂಥದ್ದಿಷ್ಟೇ ಪ್ರಿಯರು. ಆತನೊಂದಿಗೆ ಯಾವಾಗ ನಾವು ಅನ್ಯೋನ್ಯತೆಯಲ್ಲಿರಬೇಕು, ಆತನ ಫೆಲೋಶಿಪ್ ನಾವಿರಬೇಕೆಂಬುದಾಗಿ ಆತನು ಬಯಸುವಂತನಾಗಿದ್ದಾನೆ. ಆತ ತನ್ನ ಮಗನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದಾತನಾಗಿದ್ದಾನೆ, ನಮ್ಮನ್ನು ಸೇರಿಸಿದಾತನು. ಥ್ಯಾಂಕ್ ಯು ಜೀಸಸ್. ನನ್ನ ದೇವರ ನನ್ನ ಯೇಸುವೆ, ನಿನ್ನನ್ನೇ ಪ್ರೀತಿಸುವುದಾಗಿ ಆತನನ್ನು ಹಾಡಿ ಮಹಿಮೆ ಪಡಿಸುತ್ತೇನೆ. ಥ್ಯಾಂಕ್ ಯು ಜೀಸಸ್.
ಅಪ್ಪ, ಈ ಲೋಕದ ಪ್ರೀತಿ ನಶ್ವರ ಸ್ವಾಮಿ, ಆದರೆ ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಂಡಾಗಣೆ, ಒಮ್ಮತ್ತಿಂದ ನಮ್ಮನ್ನು ಸೆಳೆದಾಗಣೆ. ನಿನಗೆ ಸ್ತೋತ್ರಪ್ಪ ಕರ್ತನೇ. ನಿನ್ನ ಪ್ರೀತಿ ಅದು ಎಂದಿಗೂ ಬದಲಾಗದ ಪ್ರೀತಿಯಪ್ಪ, ಮಿತಿಯಿಲ್ಲದ ನಿನ್ನ ಪ್ರೀತಿ ಸ್ವಾಮಿ. ಕರ್ತನೇ, ನಾವು ನಿನಗೆ ಬಯಗಳಾಗಿದ್ದಾಗ ನೀ ನಮ್ಮನ್ನು ಪ್ರೀತಿ ಮಾಡಿದ ಒಳ್ಳೆಯ ಕರ್ತನಾಗಿದೆಯಪ್ಪ. ಥ್ಯಾಂಕ್ ಯು ಫಾದರ್. ನಿನ್ನ ಪ್ರೀತಿ ರಸವನ್ನು ನೀ ನಮಗೆ ಧಾರಾಳವಾಗಿ ನಮ್ಮ ಹೃದಯದ ನೀನು ಸುರಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ನಿನ್ನ ಪ್ರೀತಿಯಿಂದ, ಕ್ರಿಸ್ತನ ಪ್ರೀತಿ ನಾವು ಪ್ರತಿಯೊಬ್ಬರನ್ನು ನಾವು ಪ್ರೀತಿಸುವವರಾಗಿದ್ದೇವೆ ಸ್ವಾಮಿ. ಎಲ್ಲರನ್ನು ನಾವು ಪ್ರೀತಿಸುವವರಾಗಿದ್ದೇವಪ್ಪ, ಎಲ್ಲರನ್ನು ನಾವು ಕ್ಷಮಿಸುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ನಮ್ಮನ್ನು ಕ್ಷಮಿಸಿದಂತೆ ನಾವು ಇತರರನ್ನು ಕ್ಷಮಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರಪ್ಪ ಕರ್ತನ. ಕ್ರಿಸ್ತನ ವಾಕ್ಯಗಳು, ಕೃಪೆಯ ವಾಕ್ಯಗಳು ಪ್ರತಿಯೊಬ್ಬರಲ್ಲೂ ಸಮೃದ್ಧಿಯಾಗಿ ವಾಸಿಸಲೆಂದು ನಾವು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ಸ್ತುತಿಸಿ ಆರಾಧಿಸುವಂತೆ ಕೊಟ್ಟಂತ ಒಳ್ಳೆ ಕೃಪೆಗಾಗಿ ಸ್ತೋತ್ರಪ್ಪ ಕರ್ತನ. ಹೌದು ಸ್ವಾಮಿ, ಇವತ್ತಿನ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗದಲ್ಲಿಯೂ ಕರ್ತನೇ ನೀನೊಬ್ಬನೇ ಮಹಿಮೆ ಹೊಂದಿದ್ದಾಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಎಲ್ಲರೂ ಆಮೆನ್ ಅನ್ನೋದಕ್ಕೆ ಯೇಸುವಿಗೆ ಚಪ್ಪಾಳೆ ತಟ್ಟಾರೆ. ನಾವು ರೋಮಾಪುರ 9:22 ರೋಮಾಪುರ 9:22 23. ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾರೆ ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾ ಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾರೆ. ನಾವು ನೋಡ್ತೇವೆ, ಅನೇಕ ಬಾರಿ ನಾವು ತೋರಿಸ್ತೇವೆ, ನಾವು ಎಣಿಸ್ತೇವೆ. ಎಂತ ಗೊತ್ತಿಲ್ಲ, ಅನೇಕ ಕಡೆ ಕ್ರೈಸ್ತರಿಗೆ ಅನೇಕ ಹಿಂಸೆಗಳು ನಡೆಯುತ್ತದೆ, ಅನೇಕರು ಕೊಲ್ತಿದ್ದಾರೆ, ನಮ್ಮ ದೇಶದಲ್ಲಿ ನಡೀತದೆ. ನಾವೆಣಿಸ ದೇವರಿಗೆ ಕಣ್ಣು ಬಂದಿಲ್ವಾ? ನಾವು ಅನೇಕ ಎಣಿಸ್ತೇವೆ, ಎಷ್ಟೋ ಕೊಲೆಗಳಾಗ್ತದೆ, ಯೇಸುಗಾಗಿ ಎಷ್ಟೋ ಕೊಲೆ. ಅದಕ್ಕೆ ದೇವರು ಹೇಳ್ತಾರೆ, ಅದರಲ್ಲಿ ಕರೆಕ್ಟ್ ಬರ್ತದೆ. ದೇವರು ಹೇಳ್ತಾರೆ, ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿ ಮಾಡಬೇಕೆಂದು ಮಾಡಬಹುದಿತ್ತು, ಅದು ದೇವರು ಹಾಗೆ ಮಾಡುವುದಿಲ್ಲ. ಹಾಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ, ದೇವರು ಎಣಿಸ್ತಾರೆ, ಈ ಮಗ ಒಂದು ದಿನ ಚೇಂಜ್ ಆಗಬಹುದು. ಎಲ್ಲರಿಗೆ ದೇವರೊಂದು ಸಮಯ ಕೊಡ್ತಾರೆ. ದೇವರು ಆಗಲೇ ಯಾರನ್ನು ಕೊಲ್ಲುವುದಿಲ್ಲ. ದೇವರು ಪ್ರೀತಿಮಯ ದೇವರು. ಅವರಿಗೆ ಅದೇ ಹೇಳಿದರೆ, ನಾನು ಅವರಿಗೆ ಕೊಲ್ಲಬೇಕೆಂದ್ರೆ ನಮ್ಮ ಮನಸ್ಸುಂಟು, ಆದರ್ಶ ನಾವು ಕೊಲ್ಲುವುದಿಲ್ಲ ಅವರನ್ನು. ಕರೆಕ್ಟ್ ಅಲ್ಲ? ದೇವರಿಗೆ ಅನೇಕ ರೀತಿ ನಾವು ಎಣಿಸಬೇಕು. ದೇವರಿಗೆ ನಮ್ಮ ಅನೇಕ ಕ್ರೈಸ್ತರಿಗೆ ನೋಡ್ತೇವೆ, ಯೇಸುಗಾಗಿ ಎಷ್ಟೋ ಜನ ಹಿಂಸೆ ನಡೀತದೆ, ಎಷ್ಟೋ ಜನ ನಾವು ನೋಡ್ತೇವೆ ಬೆಂಕಿಯಲ್ಲಿ ಆಗ್ತಾರೆ, ಹೆಂಗಸರಿಗೆ ಗಂಡಸರಿಗೆ ಎಲ್ಲೋ ನೋಡುವಾಗ ಹಿಂಸೆಯಲ್ಲಿ ಕಾಣ್ತದೆ. ನಾವಿದ್ದೇವೆ, ನಮ್ಮ ದೇವರು ಎಲ್ಲಿದ್ದಾರೆ, ನಮ್ಮ ದೇವರ ರೀತಿಗೆ ಎಲ್ಲಿ ಹಿಂಸೆಗಳು ನಡೀತದ ಅಂತ ನಾವು ಅಪೊಸ್ತಲ ಕಥೆಯ 12 ತೆಗೆಯುವ 12:1. ಆ ಸಮಯದಲ್ಲೇ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯೆಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ನೋಡಿ, ಹೆರೋದನಿಗೆ ಗೊತ್ತಿಲ್ಲ, ಮೊದಲು ಹೆರೋದನ್ನು ಯೇಸುವನ್ನು ಮೊದಲು ಪಿಲಾತರ ಕೈಗಳಿಸಿದ್ರು, ಪಿಲಾತರ ಅಂತ ಹೆರೋದರ ಕೈಗಳಿಸಿದ್ರು. ಕರೆಕ್ಟಾ? ಅದೇ ಹೆರೋದ ಎಂತ ಮಾಡಿದ್ದಾನೆ, ಜನರನ್ನು ಮೆಚ್ಚಿಸಲಿಕ್ಕೆ ಯೋವನನ್ನು ಕೊಲ್ತಾನೆ. ಯಾರು ಯೋವನ? ಯೇಸುವಿನ ಸೇವಕ, ಯೇಸುವಿನ ಶಿಷ್ಯ. ಆಗ ದೇವರೇನು ಮಾಡಿದ್ರ? ಏನು ಮಾಡಲಿಲ್ಲ. ಪುನಃ ಪೇತ್ರನ ಹಿಡಿದುಕೊಂಡು ಅವ್ರು ಬಂಧನದಲ್ಲಿ ಆಗಿದ್ರು. ಆಗ ದೇವರು ಬಂದ್ರ? ಇಲ್ಲ. ಕರೆಕ್ಟ್ ಅಲ್ಲ? ನೋಡಿ, 12:21 ಇದೆ. ಪಟ್ಟಣಗಳ ನಿವಾಸಿಗಳು ತಮ್ಮ ಮೇಲೆ ಹೆರೋದನು ಬಹಳವಾಗಿ ಕೋಪಿಸಿಕೊಂಡಿರುವುದನ್ನು ನೋಡಿ ಒಂದೇ ಮನಸ್ಸಿನಿಂದ ಅವನ ಸನ್ನಿಧಿಗೆ ಬಂದು ಅರಸನ ಅಂತಃಪುರದ ಮೇಲನ ಅಧಿಕಾರಿಯಾದ ಬ್ಲಾಸ್ತಾನನ್ನು ಒಲಿಸಿಕೊಂಡು ಸಮಾಧಾನವಾಗಬೇಕೆಂದು ಅರಸನನ್ನು ಬೇಡಿಕೊಂಡರು. ಯಾಕಂದರೆ ಅರಸನ ಸೀಮೆಯಿಂದಲೇ ಅವರ ಸೀಮೆಗೆ ದವಸ ಧಾನ್ಯ ಬರುತ್ತಿತ್ತು. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು
ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು. ನೋಡಿ. ಅವನು ಬುಡಬಿದ್ದು ಸತ್ತನು. ನೋಡಿ, ಹೆರೋದನು ಯಾಕೋಬನ ಕೊಂಡುವಾಗಲೂ ಮಾಡಲಿಲ್ಲ, ಪೇತ್ರನನ್ನು ಹಿಡಿಯುವಾಗ ಏನು ಮಾಡಲಿಲ್ಲ, ದೇವರನ್ನು ಹೇಳುವಾಗ ಆ ಘನತೆಯನ್ನು ತನಗೆ ತಗೊಂಡ ಕಾರಣದಲ್ಲಿ ಅವನನ್ನು ಕೊಂದುಬಿಡಿ. ಏನು ಗೊತ್ತಾ, ಇದಕ್ಕಿಂತ ಜಾಸ್ತಿ ಹೋಗುವುದಿಲ್ಲ. ತನ್ನನ್ನೇ ತಾನೇ ದೇವರನ್ನು ಹೇಳಿದ ನಂತರ ಮತ್ತೆ ಇದಕ್ಕಿಂತ ಹೆಚ್ಚು ಮಾಡಿ ಆಗ ದೇವರನ್ನು ಬಿಟ್ಟುಕೊಂಡು ದೂತನನ್ನು ಕಳಿಸಿ. ಅದಕ್ಕೆ ನಾವು ನೋಡುವಾಗ ನಾವು ನೋಡ್ತೇವೆ, ನಾವು ಹೃದಯದಲ್ಲಿ ಹೇಳ್ತೇವೆ, ನಾವು ಗ್ರೂಪಲ್ಲಿ ನೋಡುವಾಗ ಅನೇಕರು ಹೊಸತಾಗಿ ಬರ್ತಾರೆ. ಸುಮ್ಮನೆ ಯಾರ ಹಿಂಸೆಯನ್ನು ಅದನ್ನು ಶೇರ್ ಮಾಡಬೇಕು. ನಾವು ನೋಡ್ತೇವೆ, ನನ್ನ ಗ್ರೂಪಲ್ಲಿ ಎಷ್ಟೋ ಶೇರ್ ಮಾಡ್ತಾರೆ. ಇವರಿಗೆ ಈಗ ಯಾರಿಗೂ ಗೊತ್ತು ಕಷ್ಟ ಆಗುತ್ತಿಲ್ಲ. ಹೊಸತಾಗಿ ಬಂದವರು, ಹಿಂದೂಯಿಂದ ಬಂದವರು, ಯಾವ ಜಾತಿಯಿಂದ ಬರೋರು, ಇದು ಹಿಂಸೆಯನ್ನು ನೋಡಿ ಅದು ಹಿಂದೆ ಹೋಗ್ತಾರೆ. ಕರೆಕ್ಟ್ ಅಲ್ಲ? ನಾವು ಸರಿಯಾಗಿ ನಾವು ಅದನ್ನು ಉಂಟಲ್ಲ, ಯಾರಿಗೆ ಬೇಕಾದ್ರೆ ಪರ್ಸನಲ್ ಕಳಿಸಿ ಆ ಗ್ರೂಪಿಗೆ ಹಾಕಬೇಡಿ. ಗ್ರೂಪಿಗೆ ಹಾಕುವಾಗ ಹೊಸತು ಬಿರಿಯುವುದು, ಹೊಸದು ಬಂದವರಿಗೆ ನಮಗೆ ಹೀಗಾದ್ರೆ ಕ್ರೈಸ್ತರಿಗೆ ಚರ್ಚಿಗೆ ಬಂದರೆ ಹಿಂಸೆ ಆಗ್ತದೆ, ನಮಗೆ ಅಟ್ಯಾಕ್ ಆಗ್ತದೆ, ನಾವು ಬರುತ್ತ ಮನೆಯಲ್ಲಿ ಹೋಗುವ, ನಮಗೆ ಹಿಂಸೆ ಬೇಡ, ಯೇಸು ಮಾತು ನೋಡುವ, ಬರುದಿಲ್ಲ ಚರ್ಚಿಗೆ ಹೆದರ್ತಾರೆ. ನೀವು ಅದನ್ನೆಲ್ಲ ಶೇರ್ ಮಾಡಲಿಕ್ಕೆ ಹೋಗ್ಬೇಡಿ. ಅನೇಕರ ಒಂದೇ ಮನಸ್ಸಲ್ಲಿ ಇರುವುದಿಲ್ಲ. ನಾನು ನೋಡಿದ ಮೊನ್ನೆ ಎಪಿಸೋಡ್ ನೋಡಿದ ಹುಡುಗಿ, ಅವ್ರು ಹೇಳಿದ್ರು, ಬ್ರದರ್, ನಾನು ಅವರ ಮನೆಗೆ ಹೋಗಿ ಆ ಹುಡುಗಿ ಪ್ರಾರ್ಥಿಸುವಾಗ ಅವ್ರು ಹೇಳ್ತಾರೆ, ನಾನು ಈ ತನಕ ಬಿಲಿವರ್ ಅಂದರೆ ಹೊಸ ಹೇಳಿದರೆ ಆ ನ್ಯೂಸನ್ನು ನೋಡಿ ಹೇಳಿದರೆ ಅವ್ರು ಹೇಳ್ತಾರೆ, ಅವರ ನೋಡಿ ನಮಗೆ ಇಂಥ ನ್ಯೂ ಲೈಫ್ ಬೇಕಾ, ಅದಕ್ಕಿಂತ ನಾವು ಕ್ಯಾಥಲಿಕ್ಕಿಂತ ಒಳ್ಳೆಯದು. ಅಂದರೆ ಅವರ ಮನಸ್ಸಲ್ಲಿ ನ್ಯೂ ಲೈಫ್ ಅಂದರೆ ಯಾರು ತೆಗಳ್ತಾರೆ, ಅದಕ್ಕಿಂತ ನಾವೇ ಒಳ್ಳೆಯವರು ಹೇಳಿದ್ರು. ನನಗೆ ನ್ಯೂ ಲೈಫ್ ಅಂದರೆ ನನಗೆ ತುಂಬ ನೋಡಿ ನನಗೆ ಕೇಳಕ್ಕೆ ಇವತ್ತು ನೀವು ಬ್ರದರ್ ಮಾತಾಡುತ್ತೆ ನ್ಯೂ ಲೈಫ್ ಅಂದರೆ ಅಂತ ನಾನು ಹೇಳಿದೆ. ಇಸುವನ್ನು ಬಿಟ್ಟು ಹೊಸ ಜೀವನ. ನಮ್ಮ ಉದಾಹರಣೆ ಅವರಿಗೆ ಹೇಗಂತಾರೆ ಗೊತ್ತಾ, ನಾವು ಅವ್ರು ತೆಗಳ್ತೇವೆ, ಇದೆಲ್ಲ ಮಾಡ್ತೇವೆ, ಅದನ್ನು ಮಾಡುವುದಲ್ಲ ನಮ್ಮ ಕೆಲಸ. ದೇವರಿಗೆ ಯಾರು ಹಿಂಸೆ ಮಾಡಲಿಕ್ಕೆ, ಯಾರನ್ನು ತೆಗಲಿಕ್ಕೆ ಬರಲಿಲ್ಲ. ಪ್ರೀತಿಯಿಂದ ಕೇಳಬೇಕು ಅವರು. ಅವರನ್ನು ಒಳ್ಳೆ ರೀತಿಯಲ್ಲಿ ಮಾತ್ರ ಮಾಡಿದ್ರೆ ಅವ್ರು ಚರ್ಚಿಗೆ ಬರ್ತಾರೆ. ಇಲ್ಲದ್ರೆ ಅವ್ರು ಹೇಳ್ತಾರೆ ನ್ಯೂ ಲೈಫ್ ಅಂತ ಇಂತದ, ಇವರು ಹೀಗೆಲ್ಲ ತೆಗಳ್ತಾ ಇದ್ದಾರೆ. ನಾವು ಅದು ನಮ್ಮ ಉದಾಹರಣೆ ಆಗ್ತದೆ. ಅವರಿಗೆ ಗೊತ್ತಿಲ್ಲ, ಅವರು ಬೇರೆ ಕಡೆ ಹೋಗಿಲ್ಲ, ಅವರನ್ನು ಪ್ರೀತಿಯಿಂದ ತರಿಸಬೇಕು. ಹಾಗಾದ್ರೆ ನಾವು ನೋಡುವಾಗ ನಾವು ನೋಡ್ತೇವೆ ಅಪೊಸ್ತಲರ 22:6-8. ನಾನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬಂದಾಗ ಸುಮಾರು ಮಧ್ಯಾಹ್ನದಲ್ಲಿ ಪಕ್ಕನೆ ಆಕಾಶದೊಳಗಿಂದ ಒಂದು ದೊಡ್ಡ ಬೆಳಕು ನನ್ನ ಸುತ್ತಲೂ ಹೊಳೆಯಿತು. ನಾನು ನೆಲಕ್ಕೆ ಬಿದ್ದೆನು. ಆಗ ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ನನಗೆ ಹೇಳಿದ ಒಂದು ಶಬ್ದವನ್ನು ಕೇಳಿದೆನು. ಅದಕ್ಕೆ ನಾನು, ಕರ್ತನೇ, ನೀನಾರು ಎಂದು ಕೇಳಲು ಆತನು, ನೀನೆ ಹಿಂಸೆ ಪಡಿಸುತ್ತಿರುವ ನಜರೇತಿನ ಯೇಸುವೇ ನಾನು ಎಂದು ನನಗೆ ಹೇಳಿದನು. ನೋಡಿ, ನಾವು ಎಣಿಸುವಾಗ ಕ್ರೈಸ್ತನಿಗೆ ಯಾರು ಯೇಸು ನಂಬಿದರೆ ಅದು ಅವರಿಗೆ ಹೊಡೆದಲ್ಲ ಅನ್ನೋ ಯೇಸುಗೆ. ಸೌಲ ಯೇಸುಗೆ ಏನು ಮಾಡಲಿಲ್ಲ, ಅದು ಮಾಡಿದ್ದು ಆ ಕ್ರೈಸ್ತರಿಗೆ. ಎಂತ ಹೇಳಿದೆ, ಅವರನ್ನು ಹೊಡೆದು ನನ್ನ ಹೊಡೆದಾಗ. ಅಂದರೆ ಕ್ರೈಸ್ತರೊಳಗೆ ದೇವರು ಅವಳಗೆ ಇದ್ದಾರೆ. ನಾವು ಹಿಂಸೆ ಮಾಡ್ಬೋದು, ಅವರ ದೇಹ ಹೊಡಿಬೋದು, ಏನೋ ಹೊಡಿಬೇಕು, ಕಲ್ಲಲ್ಲಿ ಹೊಡಿಬೋದು, ಎತ್ತಲ್ಲಿ ಹೊಡಿಬೋದು, ಅದು ಅವರಿಗೆ ನೋವಾಗಿರ್ಬೋದು. ಅದಕ್ಕಿಂತ ದೊಡ್ಡ ನೋವು ಯೇಸುಗೂ ಆಗ್ತದೆ. ಅವ್ರು ಎಣಿಸ್ಬೋದು, ನಮ್ಮ ದೇವರು ಕಣ್ಣು ಕಾಣದಿಲ್ಲದಲ್ಲ, ಎಲ್ಲರಿಗೆ ಎಲ್ಲ ಸಮಯದಲ್ಲಿ ಕಷ್ಟ ಕೊಡ್ತಾರೆ. ಕೊಡದ ದೇವರು ಅಲ್ಲ ನಮ್ಮದು. ಪ್ರಕಟಣೆ ನೋಡಿ 6:9-11. ಪ್ರಕಟಣೆ 6:9-11. ಆತನು 5ನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು, ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವೆ ಎಂಬ ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಅಂದ್ರೆ ಅವರು ಸಹ ಕೇಳ್ತಾರೆ, ನಮ್ಮನ್ನು ಯಾರು ಕೊಳ್ತಾರೆ, ಅವರ ಮೇಲೆ ಶಿಕ್ಷೆ ಕೊಡು. ದೇವರಿಗೆ ಶಿಕ್ಷೆ ಕೊಡುವವರು ದೊಡ್ಡದೇನಲ್ಲ ದೇವರಿಗೆ, ಒಂದು ನಿಮಿಷದಲ್ಲಿ. ಆದರೆ ದೇವರು ವಿಶ್ರಾಮ ತೆಗೆದುಕೊಳ್ತಾರೆ, ಏನಾದರೂ ಅವರು ಚೇಂಜ್ ಆಗ್ಬೋದು. ಕರೆಕ್ಟ್ ಅಲ್ಲ? ಅನನ್ಯ ಪ್ರಾರ್ಥನೆ ಮಾಡ್ತಿದ್ದ, ಕರೆಕ್ಟ್ ಅಲ್ಲ? ಸೌಲ ಹೇಗಿದ್ದ, ಎಲ್ಲ ಹಿಂಸೆ ಮಾಡ್ತಿದ್ದ, ಕರೆಕ್ಟ್ ಅಲ್ಲ? ಅನನ್ಯನ ಪ್ರಾರ್ಥನೆ ಎಷ್ಟು ಮುಟ್ಟಿದ್ದಂದ್ರೆ ಅವಲನ್ನಾದರೂ ಸಹ ಅನನ್ಯ ಗೊತ್ತಾಗಲಿಲ್ಲ. ನಮ್ಮ ಪ್ರಾರ್ಥನೆ ನಾವು ಎಣಿಸ್ಬೇಕು, ನಮ್ಮ ಪ್ರಾರ್ಥನೆ ಅವರಿಗೆ ಹಿಂಸೆ ಮಾಡುವ ಅವರಿಗೆ ಗೊತ್ತಿಲ್ಲ. ಅನೇಕ ಜನರಿದ್ದಾರೆ, ಸಂಘಟನೆಬೋದು, ಅವರಿಗೆ ಗೊತ್ತಿಲ್ಲ. ಒಳ್ಳೆಯ ಹೃದಯದಲ್ಲಿದ್ದವರಿಗೆ ಒಳ್ಳೆಯ ಜನರಿದ್ದಾರೆ, ಅವರಿಗೆ ಸರಿಯಾದ ಬೋಧನೆ ಇಲ್ಲದ ಕಾರಣ ಅವರು ಹೀಗೆ ಹಿಂಸೆ ಮಾಡ್ತಾರೆ. ಯಾವಾಗ ನಮ್ಮ ಪ್ರಾರ್ಥನೆ ಯಾರ ಮುಂದೆ ಅವರ ಮುಂದೆ ಮುಟ್ಟುವಾಗ ಅನೇಕರ ದೇವರು
ಕೊಡುದು. ಲಾಸ್ಟ್ ಹೇಗೆ ಹೇಳ್ತಾರೆ ಸಾಕ್ಷಿ. ಅದೇ ರೀತಿ ಎಷ್ಟೋ ಜನರು ಹಿಂಸೆ ಮಾಡಿದ್ದಾರೆ, ಒಳ್ಳೆ ಹೃದಯದಲ್ಲಿದ್ದಾರೆ. ಒಂದು ದಿನ ನಮ್ಮ ವಾಕ್ಯ ಅವರಿಗೆ ಸಿಗ್ಬೇಕು. ನಾನು ಒಂದ್ಸಲಿ ಕನ್ನಡಿಯಿಂದ 5 ಗಂಟೆಗೆ ನಡ್ಕೊಂಡು ಬರ್ತಿದ್ದೆ. ಆಗ ಒಬ್ಬ ಮನುಷ್ಯ ಸಿಕ್ಕಿದ, ಬ್ಯಾಗಲ್ಲಿದ್ದ. ಅವನಿಗೆ ಹೇಳಿದ ಬಸ್ ಟೆಸ್ಟ್ ಕೊಡ್ದ. ನಾನು 6 ಗಂಟೆಗೆ ನಾನು ಸಹ ಮರಗೇಟ್ ತನಕ ಹೋಗ್ತೇನೆ, ನೀವು ಬನ್ನಿ ಅಂತ. ಆಗ ನಾನು ಅವನಿಗೆ ನ್ಯೂ ಲೈಫ್ ಅಂದ್ರೆ ಎಂತ ಹೇಳಿದ್ರು. ಆಗ ಅವ್ರು ಹೇಳ್ತಾರೆ, ಈ ತನಕ ನಾನು ನ್ಯೂ ಲೈಫ್ ಅಂದ್ರೆ ಇವರೆಲ್ಲ ಮತಾಂತರ ಮಾಡುವವರು. ಈಗ ಗೊತ್ತಾಯ್ತು ಹೊಸ ಲೈಫ್ ಅಂದ್ರೆ ನ್ಯೂ ಲೈಫ್ ಅಂದ್ರೆ ಎಂತ ಅರ್ಥ ಈಗ ನನಗೆ ಆಯ್ತು. ಎಲ್ಲ ಸಂಘಟನೆಗಳಿಂದ ಇದು ಮಾಡ್ತಾರೆ, ಅದು ಮಾಡ್ತಾರೆ, ಕೊಲ್ತಾರೆ. ಇವತ್ತು ನನಗೆ ಗೊತ್ತಿರೋ ಮಾರ್ಗ ಅಂದ್ರೆ ನಾವು ಬಲಾಂತರ ಯಾರು ಮತಾಂತರ ಮಾಡೋದಿಲ್ಲ, ನಾವು ದಾರಿಯನ್ನು ಕೊಟ್ಟು ನೀವೇನು ಬದಲಾಗೋದಿಲ್ಲ, ನಿಮ್ಮ ಹೆಸರು ಬದಲಾಗೋದಿಲ್ಲ, ನಿಮ್ಮ ಬಣ್ಣ ಬದಲಾಗೋದಿಲ್ಲ, ನಿಮ್ಮ ಮನೆಯಿಂದ ತೆಗೆದಿಲ್ಲ, ನಿಮ್ಮ ಫ್ಯಾಮಿಲಿ ಹೆಸರನ್ನು ತೆಗೆದಿಲ್ಲ, ಎಲ್ಲ ಅದೇ ರೀತಿ ಇರ್ತದೆ. ಅದಕ್ಕೆ ನಾವು ಅವ್ರಿಗೆ ಗೊತ್ತಾಯ್ತು ನ್ಯೂ ಲೈಫ್ ಈಗ ಗೊತ್ತಾಯ್ತು. ನಿಮ್ಮನ್ನು ಕೇಳಿದ್ರು, ಅನೇಕರಿಗೆ ಗೊತ್ತಿಲ್ಲ. ಅದು ನಮ್ಮ ಕೆಲಸ, ನಾವು ಸಾಕ್ಷಿ ಮೂಲಕ ಕಟ್ಟಬೇಕು. ದೇವರ ಈಗಲೇ ಕೆಲಸ ಮಾಡ್ತಾರೆ. ನೋಡಿ, ಲೂಕ ನಾನು ಓದಲಿಕ್ಕೆ ಟೈಮ್ ಇಲ್ಲ ಸರ್, ಹೋಗ್ತೇನೆ. ಲೂಕ 9:51 ಓದಿದ್ರೆ ಸಮಯಪಟ್ಟಲ್ಲಿ ಒಬ್ಬ ಯೇಸುವನ್ನು ಅವರು ಸ್ವಾಗತ ಮಾಡಿದ್ರು, ಕರೆಕ್ಟ್ ಅಲ್ಲ? ಆಗ ಅವರೆಂದ್ರೆ ಶಿಷ್ಯರು ಸಮಯಪಟ್ಟನನ್ನು ಅಲ್ಲೇ ನಾಶ ಮಾಡಿಬಿಟ್ರಿ ಅಂತ, ಕರೆಕ್ಟ್ ಅಲ್ಲ? ಅವ್ರು ಹೇಳ್ತಾರೆ, ಇದು ನಿನಗೆ ಸಮಯವನ್ನೇ ನಾಶ ಮಾಡಿಬಿಟ್ಟು ಅಂದರೆ. ಆಗ ಯೇಸು ಅವನಿಗೆ ಗದರಿಸ್ತಾರೆ, ಕರೆಕ್ಟ್ ಅಲ್ಲ? ನೀವು ಯೋಹನ 4:39-42 ಓದಿದ್ರೆ ಒಂದು ಸ್ತ್ರೀಯ ಮೂಲಕ ಆ ಸಮಯ ವ್ಯಭಿಚಾರ ಎಷ್ಟೋ 7 ಮದುವೆಯಾದ ಹೆಂಗಸಿನ ಮೂಲಕ ಇಡೀ ಸಮರಪಟ್ಟ ದೇವರ ಬರುತ್ತಾರೆ. ಅದೇ ದಿನ ಸಮರಗಳನ್ನು ನಾಶ ಮಾಡಿದರೆ ಇಂಥ ಎಷ್ಟೋ ಆತ್ಮಗಳು ಹೋಗ್ತಿದ್ರು, ಕರೆಕ್ಟ್ ಅಲ್ಲ? ದೇವರು ನಮ್ಮ ಇಂದಿನ ಕಾಲದ ಎಷ್ಟೋ ಕೊಲೆಗಳು ಕ್ರೈಸ್ತರಿಗೆ ಮಾಡಿರ್ಬೋದು. ಆದ್ರೆ ಸಹ ಅವರು ದೇವರು ನಾಶ ಮಾಡಿದ್ರೆ ಇವತ್ತು ನಾವು ಖಂಡಿತ ರಕ್ಷಣೆ ಹೊಂದಿಲ್ಲ. ಭಾರತವನ್ನೇ ನಾಶ ಮಾಡ್ತಿದ್ರೆ ನಾವು ರಕ್ಷಣೆ ಹೊಂದಿದ್ದಿಲ್ಲ, ಕರೆಕ್ಟ್ ಅಲ್ಲ? ನಮ್ಮ ಸಮಯ ಇರ್ತದೆ. ದೇವರು ಒಂದು ಸಮಯದಲ್ಲಿ ಖಂಡಿತ ಎಲ್ಲರನ್ನು ನಾವು ಓದುವ ಲಾಸ್ಟ್ ವಾಕ್ಯ ನೋಡ್ತೇನೆ, ರೋಮಾಪುರ 12:19. ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿ, ಯಾಕಂದ್ರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದನು. ಹೇಳಿದ್ದಾರೆ, ಮುಯಿ ತೀರಿಸುವುದು ದೇವರ ಕೆಲಸ. ನಾವು ಮುಯಿ ತೀರಿಸಲಿಕ್ಕೆ ಹೋದ್ರೆ ಮತ್ತು ನಮಗೆ ಮತ್ತು ಅವರಿಗೆ ಯಾವ ಡಿಫ್ರೆನ್ಸ್ ಇಲ್ಲ. ಅವರು ಹಿಂಸೆ ಮಾಡ್ತಾರೆ, ನಾವು ಹಿಂಸೆ ಮಾಡ್ತೇವೆ, ಅದರ ಡಿಫ್ರೆನ್ಸ್ ಇರ್ತದೆ. ನಾನು ನೆನಪಿಟ್ಟು ಒಂದು ಬ್ಯಾಂಗ್ಳೂರಿಗೆ ಫಾಸ್ಟ್ ಹೇಳ್ತಿದ್ರು, ಒಂದು ದಿನ ಅನೇಕ ಹಿಂಸೆ ಮಾಡಿ ಅವರು ಕೊಲ್ತಿದ್ರಂತೆ. ಅವ ಫಾಸ್ಟೆಸ್ಟ್ ಗೊತ್ತುಂಟು ಅವರ ಬ್ಯಾಂಗ್ಳೂರಿಂದ. ನಾನು ಜೀಸಸ್ ಪಾಸ್ಟರ್ ಅವರು ಸಾಕ್ಷಿ ಹೇಳಿದ್ರು. ಅವ್ರು ಹೇಳಿದ್ರು, ನಾನು ಎಷ್ಟೋ ಜನ ನಾನು ಕೊಂದು ಕೈಗಾಗಿದೆ. ನಾನು ಒಂದು ಇದು ಬ್ರಾಹ್ಮಣ ಕೂಡ ಬಂದವರ ಶೆಟ್ಟಿ ಅಂತ ಹೆಸರಿರುತ್ತೆ ನಂದು. ಅವನು ಹೇಳಿದ, ನಾನು ಕೊಲ್ತಿದ್ದೆ, ಮನುಷ್ಯರನ್ನು ಕೊಲ್ತಿದ್ದೆ ಯೇಸು. ಆದರೆ ಒಂದಿನ ಅವನ ಯೇಸು ನಂಬಿದ ನಂತರ ಅವನ ಅಲ್ಲೆಲ್ಲ ತಕ್ಕು ಬಿಟ್ಟು ಬಂದೆ, ಹೊಡೆದು ಮನೆಗೆ ಬಂದು. ಈಗ ದೊಡ್ಡ ಸೇವಕ ಬೆಂಗಳೂರಲ್ಲಿ. ನೋಡಿ, ಯಾರು ಯಾವಾಗ ನೋಡ್ತಿರಿಗೆಲ್ಲ ದೇವರ ಹೃದಯ ಚೇಂಜ್ ಮಾಡ್ತಾರೆ. ಅವ ಹೇಳ್ತಾರೆ, ಒಂದು ದಿನ ನನ್ನ ತಾಯಿನ ನಮ್ಮ ಗುಳಿದು ಮುಖಾಗಿ. ನಾನು ಒಂದ್ಸರಿ ರಕ್ಷಣೆ ಇಲ್ಲದಿದ್ದರೆ ನಾನು ಅವಳ ತಾಯಿಯನ್ನು ಹೊಡಿತಿದ್ದೆ. ಆದರೆ ಯಾವಾಗ ನನ್ನ ತಾಯಿ ಉಗುಳಿದ್ರು ಸಹ ಯೇಸು ನಂಬಿದ್ದಕ್ಕೆ ನಾನು ಏನು ಹೇಳಿಲ್ಲ. ಅಲ್ಲಿ ಮುಕ್ಕಡು ಬಂದೆ. ಇದು ಯಾವಾಗ ಬಂದು ಯೇಸು ನೋಡಿ ವಾಕ್ಯ ನೋಡಿದ್ರೆ ಅವರ ಹೇಳ್ತಾರೆ, ನಾವು ಯಾರ ಕೊಲ್ಲೆ ಮಾಡಿದ ಮನುಷ್ಯ ನಾನು ತಾಯಿಯನ್ನು ಉಗುಳಿದು ಮುಖ ಯೇಸು ನಂಬಿದ್ದಕ್ಕೆ ಏನು ಮಾಡಲಿಲ್ಲ ಅಂತ ದೇವರು ಬದಲಿಸ್ತಾರೆ. ನಮ್ಮ ಪ್ರಾರ್ಥನೆ ಅಂದರೆ ದೇವರು ಅನೇಕ ಜನ ಮುಟ್ಬೇಕಾದ್ರೆ ನಾವು ಅನೇಕರಿಗೆ ಪ್ರಾರ್ಥನೆ ಮಾಡ್ತೇವೆ. ತೋಮನನ್ನು 2000 ವರ್ಷ ಕಳಿಸಿದ್ದಾರೆ, ಉದ್ದೇಶ ಆಗಲಿಲ್ಲ. ನಾವು ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥಿಸುವಾಗ ದೇವರು ಅನೇಕ ರೀತಿ ಅದ್ಭುತ ಮಾಡ್ತಾರೆ. ಮಾಡದ ದೇವರಲ್ಲ, ನಮ್ಮ ದೇವರ ಅದ್ಭುತ ಈಗಲೂ ಮಾತಾಡುವ ದೇವರು. ಯಾರು ದೇವರ ಹತ್ರ ಮಾತಾಡ್ತಾರಲ್ಲ. ಅನ್ನೋದು ಹೇಳಿ ಮುಗಿಸ್ತೇನೆ. ನಾನು ನಿನ್ನೆ ನನ್ನ ಮಗನಿಗೆ ವೆಹಿಕಲ್ ಹೋಗ್ಲಿಕ್ಕೆ ಹೋಗ ದೇವರು ಪ್ರತ್ಯೇಕವಾಗಿ ನೀನು ಡಾಕ್ಟ್ರು ತಗೊಳ್ಬೇಕಂತ, ನಿನಗೆ ನಾನು ಅದೇ ವೆಹಿಕಲ್ ಹೋಗ್ತೇನೆ ಅಂತ ನಾನು ಹೇಳಿಲ್ಲ. ಹೇಳಿ ನನಗೆ ಯಾವ ಕಲ್ತು ನಾನು ತಗೊಳ್ಳಿ ಹೇಳಿಲ್ಲ. ಪುನಃ ಡಾಕ್ಟ್ರು ಹೇಳಿದೆ, ಅವ್ರಿಗೆ ಟೈಪ್ ಮಾಡಿ ಇದೆ DB ಅಂತ ಹಾಕಿದೆ, ಡಾಕ್ಟ್ರು ಅಂತ ಹೇಳಿಲ್ಲ. ಅವಳು ಹೋಗಿ ಮಗ ವೈಟ್ ಗಾಡಿ ನೋಡಿದ, ಹೇಳಿದ ಕೆಂಪಿದ ಗಾಡಿ ಹೋದ. ಲಾಸ್ಟ್ ಮೂಮೆಂಟ್ ಇದು ಬೇಡ ಅದನ್ನೇ ತೋರಿಸ್ತಾರೆ, ಇದು ಬೇಡ ಅಂದರೆ ನಾವು ದೇವರು ಹೇಳಿದ ವಾಕ್ಯ ಈಗಲೂ ದೇವರು ಮಾತಾಡ್ತಾರೆ. ನಾನು ಸುಮ್ಮನೆ ನಿಲ್ಲಿಸಿಲ್ಲ, ದೇವರು ಈಗಲೂ ಮಾತಾಡುವ ದೇವರು. ಯಾವ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾನು ಮೊನ್ನೆ ಸೇರಿದ ಮೊನ್ನೆ ಹೋದ ನಾನು ಹೊರಗೆ ಹೋಗುವ ಇವನನ್ನು ಮಂಗಳ ದೇವರನ್ನು ಮುಟ್ಟಿಸಿದ. ನಾನು ಹೆಲ್ಮೆಟಲ್ಲಿದ್ದ. ಐವನ್ ಹತ್ರ ಕೇಳಿದೆ, ಐವನ್ ಎಲ್ಲಿ ಹೋಗ್ತಿದ್ಯಾ? ಅವಳಿಂದ ವ್ಯಾಲೆನ್ಸಿಯಾ. ನಾನು ಪುನಃ ಹೇಳಿದೆ, ಎಲ್ಲಿ ಹೋಗ್ತಿದ್ಯಾ? ಎಲ್ಲ ಮಂಗಳ ದೇವಿ ಹೋಗ್ಬೇಕು. ದೇವರು ಹೇಳಿದ ಇವನನ್ನು ಮಂಗಳ ದೇವಿ ಮುಟ್ಟಿಸಿದ. ಇವಾಗ ಹೇಳಿದ, ಇಲ್ಲ ನನಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಮುಟ್ಟು ಮತ್ತೆ ಹೆಲ್ಮೆಟ್ ಇಲ್ಲ. ನಾನು ಹೇಳಿದೆ, ದೇವರು ನಿನ್ನನ್ನು ಮುಟ್ಟಿಸಿ ಹೇಳ್ಬೇಕಾದ್ರೆ ಹೆಲ್ಮೆಟ್ ಎಲ್ಲಿ ಪೊಲೀಸ್ ಇರ್ತೀನಿ ಅದು ಇಲ್ಲಿ ಇರ್ತಿಲ್ಲ. ಅಂದರೆ ದೇವರು ಅದು ಚಿಕ್ಕ ವಿಷಯ ದೊಡ್ಡದಲ್ಲ, ವಿಷಯ ಚಿಕ್ಕದು. ಆದರೆ ದೇವರು ನಿಮ್ಮ ಹೇಳುವಾಗ ಅವರ ಪ್ರೀತಿಯಲ್ಲಿ ಇರುವಾಗ ದೇವರು ಚಿಕ್ಕ ಮಾತಾಡ್ತಾರೆ.
ದೇವರು ಎಣಿಸ್ಬೇಡಿ, ನೀವು ಮಾತಾಡೋದಿಲ್ಲ. ಯಾರು ದೇವರೊಟ್ಟಿಗೆ ಸಮಯ ಕಳೀತಾರ, ದೇವರ ವಾಕ್ಯದಲ್ಲಿ ಇರ್ತಾರ, ಈಗಲೂ ದೇವರ ಮಾತಾಡ್ತಾರೆ. ಇಲ್ಲಿ ಮಾತಾಡೋದಿಲ್ಲ, ಅವರಿಗೆ ಸ್ಪೆಷಲ್ ಏನು ಬೇಡ, ಕ್ವಾಲಿಫಿಕೇಶನ್ ಬೇಡ, ಯಾರ್ಯಾರು ದೊಡ್ಡದು ಕಲಿತವರು ಬೇಡ. ದೇವರಿಗೆ ಅವರೇ ಮುಂದೆ ನಿಂತು ಪ್ರಾರ್ಥಿಸಿದಾಗ ಎಷ್ಟು ಸಮಯ ಕಳಿಸ್ತೀರ, ನಿಮ್ಮ ಅಭಿಷೇಕ, ನಿಮ್ಮ ಪ್ರಾರ್ಥನೆ ಅಷ್ಟು ಬೇಗ ಹೋಗ್ತದೆ. ಯಾರು ಎಣಿಸ್ಬೋದು, ನಾವು ಯಾರು ಪ್ರಾರ್ಥನೆ ಮಾಡೋದು ನೋಡಿದ್ರು ನೋಡದಿರ್ಬೋದು, ಆದರೆ ದೇವರು ಎಲ್ಲವನ್ನೂ ನೋಡ್ತಾರೆ. ದೇವರಿಗೆ ಸೋತ ಪ್ರಕಾಶವನ್ನ ಹೊಂದಿದರು. ಅವರೆಂದಿಗೂ ಲಜ್ಜೆಯಿಂದ ಏನ್ ಮಾಡೋದಿಲ್ಲ, ಇಲ್ಲ. ಹೇಳೋಣ, ನನ್ನ ಕರ್ತನನ್ನು ಯಾರೆಲ್ಲ ದೃಷ್ಟಿಸ್ತಾರೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಪ್ಪ ದೇವರ ಪ್ರಸನ್ನತೆ, ಏನು ದೇವರ ಸಾಲಿ. ಇದರ ಮುಂಚೆ ನಾವು ಬಹಳ ಬಾರಿ ನಾನು ಇದನ್ನು ಮಾತನಾಡಿದ್ದೇನೆ. ನಾವು ಹೇಳ್ತೇವೆ ದೇವ ಪ್ರಸನ್ನತೆ ನನ್ನ ಮಧ್ಯದಲ್ಲಿದೆ. ದೇವರ ಪ್ರಸನ್ನತೆ ನಮಗೆ ನನ್ನನ್ನು ಉದ್ವೇಗಪಡಿಸ್ತಾ ಇದೆ. ಆವೇಶದಿಂದ ನಾವು ಹೇಳ್ತೇವೆ ಹೌದು, ಈಗ ದೇವರ ಪ್ರಸನ್ನತೆ. ಬಹಳ ಜೋರಾಗಿ ಚಪ್ಪಾಳೆಗಳನ್ನು ತರ್ತೇವೆ, ಬಹಳ ಜೋರಾಗಿ ನಾವು ದೇವರನ್ನು ಸ್ತುತಿಸ್ತೇವೆ. ನನಗೆ ಏನೋ ಒಂದು ನನಗೆ ಅರಿಯದ ಶಕ್ತಿ ನನ್ನನ್ನು ಆವರಿಸಿದೆ, ವ್ಯಾಪಿಸಿದೆ. ಇಲ್ಲಿ ದೇವರ ಪ್ರಸನ್ನತೆ ಇದೆ. ಹೌದು, ಅದರ ಮೂಲಕವಾಗಿ ದೇವರು ನಿಮ್ಮನ್ನ ಸ್ಪರ್ಶದ ಮೂಲಕವಾಗಿ ಆತನು ನಿಮ್ಮನ್ನ ಅನುಭವಕ್ಕೆ ತರ್ತಾನೆ. ಅದರ ಪ್ರಸನ್ನತೆ. ಒಂದು ವೇಳೆ ನಿಮ್ಮ ಸ್ಪರ್ಶ ಅನುಭವ ಇಲ್ಲದೆಯೂ ನಿಮ್ಮ ಮನಸ್ಸಿಗೆ ಅರಿವಾಗಲಿ ಇಂದ್ರಿಯಗಳಿಗಿಂತ ಹೊರಗಡೆ ಆತನ ಸಮ್ಮುಖವು ಸತ್ಯವಾಗಿದೆ. ಇಂದ್ರಿಯಗಳು ನಿಮ್ಮನ್ನ ಸ್ಪರ್ಶಿಸುವುದಕ್ಕಿಂತಲೂ, ನೀವು ನೋಡುವುದಕ್ಕಿಂತಲೂ, ನೀವು ಅನುಭವಿಸುವುದಕ್ಕಿಂತಲೂ ಹೆಚ್ಚಿನ ಅಥವಾ ಮೇಲಿನ ಒಂದು ಸತ್ಯ ಆತನ ಇರುವಿಕೆಯು ಸತ್ಯವಾಗಿದೆ. ಇವತ್ತು ಇಲ್ಲಿ ಬಂದಿರುವವರಲ್ಲಿ ನಿಮ್ಮಲ್ಲಿ ಒಂದು ವೇಳೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಹೇಳಿದ್ರು, ಆದರೆ ಅರ್ಥವಾಗುವ ಒಂದು ಸತ್ಯ, ಆತನ ಇರುವಿಕೆ ಸತ್ಯವಾಗಿದೆ. ಆತನ ಪ್ರಸನ್ನತೆ ನಿನ್ನ ಮತ್ತು ನನ್ನ ಒಳಗಡೆ ಇರುವಂಥದ್ದು ಸತ್ಯವಾಗಿದೆ. ಹಲ್ಲೆಲೂಯಾ. ಒಂದು ಸಣ್ಣ ಒಂದು ಭಾಗ ಎಲ್ಲರಿಗೂ ಗೊತ್ತಿರುವಂಥದ್ದು, ಪ್ರಿಯ ಅಕ್ಕ ಮತ್ತು ತಂಗಿಯ ಒಂದು ವಚನವನ್ನ ನಾವು ಸತ್ಯವೇದದಲ್ಲಿ ಒಂದು ಭಾಗದಲ್ಲಿ ತೆಗೆಯೋಣ. ಯಾರು ಅಕ್ಕ ಮತ್ತು ತಂಗಿ? ಮಾರ್ಥಳು ಮತ್ತು ಮರಿಯಳು. ಎಲ್ಲರಿಗೂ ಗೊತ್ತಿದೆ ಆ ಭಾಗ. ನಾವು ತೆಗೆಯುವಂತಹ ಇದೆಲ್ಲ, ಅಲ್ಲಿ ಇಬ್ಬರು ಸ್ತ್ರೀಯರು ದೇವಭಕ್ತಿ ಉಳ್ಳವರು, ದೇವರಿಗೋಸ್ಕರ ಜೀವಿಸಲಿಕ್ಕೋಸ್ಕರ, ಯೇಸುವಿಗೋಸ್ಕರ ಅವರು ತವಕ ಪಡುವಂತವರ ಹೃದಯ, ಆತನ ಸಮ್ಮುಖವನ್ನ, ಆತನ ಸಾಹಿತ್ಯವನ್ನ ಬಯಸುವ ಇಬ್ಬರು ಅಕ್ಕ ತಂಗಿಯರು, ಬಹಳ ಪ್ರೀತಿ ಉಳ್ಳವರು, ದೈವ ಭಯ ಇರುವವರು. ಆದರೆ ಇಬ್ಬರು ಆಯ್ಕೆ ಮಾಡಿಕೊಂಡಂತ ಭಾಗ ಅದು ವ್ಯತ್ಯಾಸವಾಗಿತ್ತು. ಹಲ್ಲೆಲೂಯಾ. ಅವರು ಆಯ್ಕೆ ಮಾಡಿಕೊಂಡ ಭಾಗ ವ್ಯತ್ಯಾಸವಾಗಿತ್ತು. ಅಲ್ಲಿ ನೀವು ನೋಡುವಾಗ 10ನೇ ಅಧ್ಯಾಯ ಈ ಒಂದು ಭಾಗವನ್ನು ಓದಿ. ನಾನು 38ನೇ ವಚನದಿಂದ 42ನೇ ವಾಕ್ಯ ಎಲ್ಲಿದೆ? ಲೂಕದಲ್ಲಿದೆ. ಲೂಕ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42ನೇ ವಚನ ತನಕ ಆ ವಾಕ್ಯ ಭಾಗವನ್ನು ನಾವು ಧ್ಯಾನಿಸುವ. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ, ಎಲ್ಲಿ ಸಿಸ್ಟರ್ 10ನೇ ಅಧ್ಯಾಯ 38 38ರಿಂದ 42. ನಾನು 32 ಹೇಳಿಲ್ಲ, ಇಲ್ಲ 38ರಿಂದ 42. ಅವನು ಸಂಚಾರ ಮಾಡುತ್ತಾ ಇರುವಾಗ ಅಲ್ಲಿ ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ಥಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿ ಆಕೆಗೆ, ಮಾರ್ಥಳೇ ಮಾರ್ಥಳೇ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದೆ. ಕೆಲವು ಮಾತ್ರ ಬೇಕಾದದು ಅಥವಾ ಒಂದೇ. ಮರಿಯಳು ಆ ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆದುಕೊಳ್ಳುವುದಿಲ್ಲ ಎಂದು ಉತ್ತರ ಕೊಟ್ಟಳು. ಕರ್ತನೇ, ನಿನ್ನ ಸಮ್ಮುಖಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ಕರ್ತನೇ ನಿನ್ನ ಇರುವಿಕೆಗಾಗಿ ಸ್ತೋತ್ರ. ಹಲ್ಲೆಲೂಯಾ.
ಬಯಸ್ತೇವೆ. ಏನೋ ಒಂದು ಪ್ರಸನ್ನತೆ ಹೇಳುವಂಥದ್ದು ಶಕ್ತಿಗಿಂತಲೂ ಹೆಚ್ಚಾಗಿ ಹೇಳ್ತೇನೆ, ಆತನ ಉಪಸ್ಥಿತಿಯಾಗಿದೆ. ಹಲ್ಲೆಲೂಯ. ಅದು ಶಕ್ತಿಗಿಂತಲೂ ಹೆಚ್ಚಿನ ಸಂಗತಿ. ಇವತ್ತು ದೈವ ಪ್ರಸನ್ನತೆ ಹೇಳುವಂಥದ್ದು ಆತನ ಇರುವಿಕೆ ಆಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇಬ್ಬರು ಸ್ತ್ರೀಯರು, ಅಕ್ಕ ತಂಗಿಯಂದಿರು, ಯೇಸುವನ್ನು ಎದುರು ನೋಡ್ತಾ ಇದ್ದಾರೆ. ಯೇಸು ಯೇಸುವಿನ ಮನೆಗೆ ಬಂದಂಥ ಸಮಯದಲ್ಲಿ ಬಹಳ ಉದ್ವೇಗ, ಬಹಳ, ಯಾಕಂದ್ರೆ ನೋಡಿ ಗಮನಿಸಿ, ಒಂದು ದೇವ ಸೇವಕ, ದೇವ ಮನುಷ್ಯ ಅಭಿಷೇಕಿಸಲ್ಪಟ್ಟಂಥ ಒಬ್ಬ ಮನೆಗೆ ಬರುವಾಗ ಕೆಲವೊಮ್ಮೆ ನಾವು ಕೆಲವೊಮ್ಮೆ ನಾವು ಬಹಳ ಇಷ್ಟವಾದಂಥ ಆ ದೇವ ಸೇವಕರನ್ನು ನಾವು ಹೇಗೆ ಮಾಡ್ತೇವೆ. ಬಟ್ ಹೇಳಿ ಈತನು ಯಾರು ದೇವರ ಉಪಸ್ಥಿತಿಯನ್ನು, ದೇವರ ಮಹಿಮೆಯನ್ನು, ದೇವರ ಇರುವಿಕೆಯನ್ನು ಹೊತ್ತುಕೊಂಡು ತಾನೇ ದೇವರಾಗಿರುವಾಗ, ತಾನೇ ಮಹಿಮೆ, ಕರ್ತನ ಸರ್ವ ಸಂಪೂರ್ಣತೆಯು ಆತನಲ್ಲಿ ವಾಸ ಮಾಡ್ತಾ ಇದೆ. ಆತನು ಬರ್ತಾ ಇದ್ದಾನೆ. ಯಾರ ಮನೆಗೆ? ಮಾತಲ ಮನೆಯ ಮನೆಗೆ ಬರ್ತಾ ಇದ್ದಾನೆ. ಪ್ರಿಯರು, ಒಂದು ಗಮನಿಸಿ, ಇಬ್ಬರು ಆಯ್ಕೆ ಮಾಡು, ಇಬ್ಬರ ಹೃದಯದಲ್ಲಿಯೂ ಆತನನ್ನು ಆತೊರೆಯುವಂಥ ಆತನ ಪ್ರಸನ್ನತೆಯನ್ನು ಅಥವಾ ಆತನ ಇರುವಿಕೆಯಲ್ಲಿ ಇರಬೇಕೆಂಬ ಆಶೆ ಇದೆ. ಆದರೆ ಒಬ್ಬರ ಹೃದಯದಲ್ಲಿ ಆತನಿಗೋಸ್ಕರ ಏನಾದರೂ ಮಾಡಬೇಕೆಂಬುದಾಗಿದೆ. ಗಮನಿಸಿ, ವ್ಯತ್ಯಾಸಗಳನ್ನು ಗಮನಿಸಿ. ಒಳ್ಳೆಯದೇ ಹೇಳೋಣ, ಒಳ್ಳೆಯದೇ, ಆತನಿಗೋಸ್ಕರ ಮಾಡುವಂಥದ್ದು ಒಳ್ಳೆಯದೇ. ಆದರೆ ಇನ್ನೊಬ್ಬಳ ಹೃದಯ ಆತನಿಗೋಸ್ಕರ ಮಾಡುವಂಥ ಯೋಚನೆ ಅವಳ ತಲೆಗೆ ಹೋಗಲಿಲ್ಲ. ಅವಳ ಯೋಚನೆ ಹೋದದ್ದು ಆತನಲ್ಲಿ ಇರಬೇಕೆಂಬುದಾಗಿ. ಗಮನಿಸಿ, ಆತನಿಗೋಸ್ಕರ ಮಾಡುವಂಥ ಯೋಚನೆ ಒಬ್ಬಳ ತಲೆಗೆ ಹೋಯಿತು, ಆದರೆ ಇನ್ನೊಬ್ಬಳಿಗೆ ಆತನಲ್ಲಿ ಇರಬೇಕೆಂಬುದಾಗಿ ಯೋಚನೆ ಹೋಯಿತು. ಕಳೆದ ಬಾರಿ ಏನಿದೆ, ದೇವ ಪ್ರಸನ್ನತೆ, ದೇವರನ್ನು ಪ್ರೀತಿ ಮಾಡುವವನು, ದೇವರನ್ನು ಬಯಸುವವನು, ದೇವರ ಸಮ್ಮುಖವನ್ನು ಬಯಸುವವನು, ಯಾವಾಗಲೂ ನಾವು ಹೇಳ್ತೇವೆ, ನಾವು ಕರ್ತನಿಗೋಸ್ಕರ ಏನಾದರೂ ಮಾಡಬೇಕು, ಕರ್ತನಿಗೋಸ್ಕರ ಏನಾದರೂ ಮಾಡಬೇಕು. ದಿಸ್ ಗುಡ್. ಆದರೆ ಇವತ್ತು ನಾನು ಹೇಳ್ತಾ ಇರುವಂಥದ್ದು, ಕರ್ತನಿಗೋಸ್ಕರ ನೀವು ಏನನ್ನು ಮಾಡೋದಕ್ಕಿಂತಲೂ ಮೇಲಿರುವಂಥ ಒಂದು ಸಂಗತಿ ಇದೆ, ಕರ್ತನ ಚಿತ್ತವನ್ನು ಮಾಡುವಂಥದ್ದು. ಹೇಳೋಣ, ಕರ್ತನಿಗೋಸ್ಕರ ನಾನು ಏನು ಮಾಡ್ತೇನೆ ಹೇಳುವಂಥದ್ದು ಒಳ್ಳೆಯದೇ. ಏನು ಹೇಳ್ತಾರೆ? ಕೆಲವು ಮಾತ್ರ ಒಳ್ಳೆಯದು ಇದೆ, ಆದರೆ ಇವಳು ಯಾರು? ಮರಿಯಳು ಒಳ್ಳೆಯ ಭಾಗವನ್ನು ಅವಳು ಆಯ್ಕೆ ಮಾಡಿಕೊಂಡಿದ್ದಾಳೆ. ಒಳ್ಳೆಯ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಯಾಕಂದರೆ ನನಗೋಸ್ಕರ ಅವಳು ಮಾಡೋದಕ್ಕಿಂತ ಅವಳ ಆಯ್ಕೆ ನನ್ನ ಸಂಗಡ, ನನ್ನ ಸಾನ್ನಿಧ್ಯವನ್ನು ಹುಡುಕುವಂಥ ಆಯ್ಕೆಯನ್ನು ಮಾಡಿದ್ದಾಳೆ. ಹಲ್ಲೆಲೂಯ. ಅನೇಕರು ಕರ್ತನಿಗೋಸ್ಕರ ನಾವು ಮಾಡ್ತೇವೆ, ಬಟ್ ಇವಳು ಕರ್ತನ ಸಾನ್ನಿಧ್ಯವನ್ನು ಹುಡುಕುವ ಮಗಳಾಗಿದ್ದಳು. ಆಮೆನ್. ಹಲ್ಲೆಲೂಯ. ಯಾಕೆ ಗೊತ್ತಾ? ವಾಕ್ಯ ಓದಿ. ಅದೇ ವಾಕ್ಯದಲ್ಲಿ ನೀವು ಈಗ ನೆಕ್ಸ್ಟ್ 41ನೇ ವಾಕ್ಯದಿಂದ ಓದಿ. ಸ್ವಾಮಿಯು ಆಕೆಗೆ, ಮಾಡ್ತಾಳೆ ನೀನು ಅನೇಕ ವಿಷಯದಲ್ಲಿಯೂ ನಾವು ಬಹಳ ವಿಷಯದಲ್ಲಿ ಕೆಲಸಗಳ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ಗಡಿಬಿಡಿಯಲ್ಲಿ ಇರ್ತೇವೆ, ಎಲ್ಲ ಸಂಗತಿಗಳನ್ನ ಮಾಡ್ತೇವೆ. ಎಲ್ಲವೂ ಕೆಲವೊಮ್ಮೆ ಕರ್ತನ ನಿಮಿತ್ತ ಮಾಡ್ತೇವೆ, ಕರ್ತನಿಗೋಸ್ಕರ ಮಾಡ್ತೇವೆ, ಮಕ್ಕಳ ನಿಮಿತ್ತ ಮಾಡ್ತೇವೆ, ಕುಟುಂಬದ ನಿಮಿತ್ತ ಮಾಡ್ತೇವೆ, ಆತ್ಮೀಯ ನಿಮಿತ್ತ ಮಾಡ್ತೇವೆ, ಎಲ್ಲವನ್ನ ಮಾಡ್ತೇವೆ. ಬಟ್ ಅದರ ಮಧ್ಯದಲ್ಲಿ ಏನಿದೆ? ದೇವರ ವಾಕ್ಯ ಹೇಳ್ತಿದೆ, ಇವಳು ಏನು ಮಾಡಿದ್ದೀನಂತೆ? ನೆಕ್ಸ್ಟ್ ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿದೆಯಪ್ಪ, ಸಿಕ್ಕಿಕೊಂಡಿದೆಯಾ? ನಿನ್ನ ಈ ಕೆಲಸಗಳು, ನೀನು ಹಾತೊರೆಯುವಂಥ ಸಂಗತಿಗಳು ಕೆಲವು ಒಳ್ಳೆದಿದೆ, ಆದರೆ ನೀನು ಅದರಲ್ಲಿ ಏನು ಮಾಡಿದೆ? ಆ ಸಂಗತಿಗಳಿಗೆ ಏನಾಗಿದೆ? ಸಿಕ್ಕಿ ಹಾಕಿಕೊಂಡಿದೆ. ಯಾಕೆಂದರೆ ಎಲ್ಲರೂ ನಾವು ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಹಣಕ್ಕೋಸ್ಕರ, ನಮ್ಮ ಸಭೆಯ ಎಲ್ಲ ಸಂಗತಿಗಳಲ್ಲಿ ನಾವು ಬಿಡುವಿಲ್ಲದ ರೀತಿಯಲ್ಲಿದ್ದೇವೆ.
ನಮ್ಮ ಫ್ಯೂಚರ್ಗೋಸ್ಕರ ಇದು ಮಾಡ್ತಾರೆ. ಮನೆ ಬ್ಯಾಂಕಿನ ಸಂಗತಿಗಳಲ್ಲಿ, ನಮ್ಮ ಮನೆಯ ಸಂಗತಿಗಳಲ್ಲಿ, ಮಕ್ಕಳ ಭವಿಷ್ಯತ್ತಿನ ಸಂಗತಿಗಳಲ್ಲಿ, ನಮ್ಮ ಕುಟುಂಬದ ಸಂಗತಿಗಳಲ್ಲಿ, ಮನೆ ಕಟ್ಟುವ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ, ನಮ್ಮ ಮುಂದಿನ ಕೆಲಸದ ವಿಷಯದಲ್ಲಿ, ನಮ್ಮ ಮಕ್ಕಳ ಕೆಲಸದಲ್ಲಿ, ಎಜುಕೇಷನಲ್ಲಿ, ಎಲ್ಲವರಲ್ಲಿ ಬ್ಯುಸಿ ಆಗಿರ್ತಾರೆ. ಎಲ್ಲವೂ ಒಳ್ಳೆಯದೇ, ಎಲ್ಲವೂ ಕೆಲವು ಭಾಗ ಒಳ್ಳೆಯದು. ಆದರೆ ಆಚರಣೆ ಹೇಳ್ತಾನೆ ಕೆಲವು ಮಾತ್ರ ಬೇಕಾದದ್ದು. ಆದರೆ ಇನ್ನೊಂದು ಉಂಟು, ಹೇಳೋಣ, ಇನ್ನೊಂದು ಉಂಟು, ಅದು ಶಾಶ್ವತವಾದದ್ದು. ಹೇಳೋಣ, ಅದುವೇ ಶಾಶ್ವತವಾದದ್ದು. ಯಾಕೆ ಗೊತ್ತಾ? ಅದು ನಿನ್ನಿಂದ ತೆಗೆಯಲ್ಪಡುವುದೇ ಇಲ್ಲ. ಹಲ್ಲೆಲೂಯಾ. ಹೇಳೋಣ, ಅದು ನನ್ನಿಂದ ತೆಗೆಯಲ್ಪಡುವುದೇ ಇಲ್ಲ. ಅದು ಬೇರೆ ಯಾವುದೂ ಅಲ್ಲ, ದೇವರ ಪ್ರಸನ್ನತೆ. ದೇವರ ಸಾನ್ನಿಧ್ಯ ಶಾಶ್ವತವಾಗಿ ನನ್ನಿಂದ ತೆಗೆಯಲ್ಪಡದಂಥ ಭಾಗ. ಅದಕ್ಕೆ ಹೇಳ್ತೇನೆ, ಅದನ್ನು ನೀನು ಮೊದಲು ಮಾಡು. ಓದಿ ಅದನ್ನು. ನಿಮಗೆ ಅರ್ಥ ಆಗದಿದ್ರೆ ಮುಂದಿನ ಭಾಗ ನಾನು ಓದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರೆಯಲು ಆ ಉತ್ತಮ ಭಾಗವನ್ನು ಹೇಳೋಣ, ಉತ್ತಮ ಭಾಗವನ್ನು ಅವಳು ಮಾಡಿದ್ದಾಳೆ. ಯಾಕೆಂದ್ರೆ ಅವಳು ದೇವರ ಸಾನ್ನಿಧ್ಯದಲ್ಲಿ ಇರುವವಳಾಗಿದ್ಲು, ದೇವ ಪ್ರಸನ್ನತೆಯಲ್ಲಿ ಇರುವವಳಾಗಿದ್ಲು. ಯಾವನು ದೇವರ ಪ್ರಸನ್ನತೆಯಲ್ಲಿ ದೃಷ್ಟಿಸುವವನು, ಯಾವ ದೇವರನ್ನು ದೃಷ್ಟಿಸ್ತಾನೋ ಅವನ ಪ್ರಕಾಶವನ್ನು ಹೊಂದುತ್ತಾನೆ. ಯಾಕೆಂದರೆ ಅವನು ಉತ್ತಮ ಭಾಗವನ್ನು ಆರಿಸಿದನು. ಅವನ ತಲೆ ಕೆಳಕ್ಕೆ ತಗ್ಗಿಸಲ್ಪಡುವುದಿಲ್ಲ, ಆತನ ತಲೆಯು ಎತ್ತಲ್ಪಡುತ್ತದೆ. ಯಾಕಂದರೆ ದೇವರು ಹೇಳ್ತಾನೆ, ಆತನ ಪ್ರಸನ್ನತೆ. ಹೇಳೋಣ, ದೈವ ಪ್ರಸನ್ನತೆಯು ದೇವರಲ್ಲಿ ನಾವು ಕಳೆಯುವಂಥ, ಕೆಲವರು ಹೇಳ್ತಾರೆ ದೇವರಲ್ಲಿ ಕಳೆಯುವಂಥ ಸಮಯವಲ್ಲ, ದೇವರಲ್ಲಿ ನಾವು ಏನು ಮಾಡ್ತೇವೆ? ಇನ್ವೆಸ್ಟಿಂಗ್ ಅಂತ ಹೇಳೋಣ. ನಾವೇನು ಮಾಡ್ತೇವೆ? ದೇವರ ಸಮ್ಮುಖದಲ್ಲಿ ಕೂಡಿಸುವ ಸಮಯ, ಅದು ಕಳೆಯುವ ಸಮಯ ಅಲ್ಲ. ಹೇಳೋಣ, ನಾನು ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆದೆ. Is it the word? I spent time in the presence of God. ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆದೆ ಅಲ್ಲ, ಆ ಶಬ್ದಗಳಲ್ಲ. ಹೇಳೋಣ, ನಾನು ದೇವರ ಸಮಯವನ್ನು ಕಳೆದದ್ದಲ್ಲ, ದೇವರ ಸಮ್ಮುಖದಲ್ಲಿ ನನ್ನ ಸಮಯವನ್ನು ಮೂಡಿಸಿದೆ. I deposited in the presence of God. ನಾನು ಕರ್ತನ ಸಮ್ಮುಖದಲ್ಲಿ ನನ್ನ ಸಮಯವನ್ನು ಕೂಡಿಸಿದೆ. ಯಾಕೆಂದರೆ ನಾನು ಉತ್ತಮ ಭಾಗವನ್ನು ಆರಿಸಿದೆ. ಹೇಳೋಣ, ನಾನು ಉತ್ತಮ ಭಾಗವನ್ನು ಆರಿಸಿದೆ. ಯಾಕೆಂದರೆ ಆ ಭಾಗವು ನನ್ನಿಂದ ತೆಗೆಯಲ್ಪಡುವುದಿಲ್ಲ. ನೇವರ್ ಎವರ್. ಯಾಕೆ ಗೊತ್ತಾ? 14ನೇ ಅಧ್ಯಾಯದಲ್ಲಿ ತೆಗೆಯಿರಿ, 21ನೇ ವಾಕ್ಯ, ಯೋಹಾನ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ನಿಧಾನವಾಗಿ ಓದಿ. ಆ ವಚನವನ್ನು ಏನು ಹೇಳ್ತದೆ? ಎಲ್ಲರೂ ಈ ವಚನವನ್ನು ಒಂದು ಬಾರಿ, ಇನ್ನೊಂದು ಬಾರಿ, ಮತ್ತೊಂದು ಬಾರಿ ಅದನ್ನು ನಾವು ನೋಡೋಣ. 14:21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನು. ನನ್ನನ್ನು ಪ್ರೀತಿಸುವವನು. ಹೇಳೋಣ, ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ಹೇಳೋಣ, ನನ್ನ ಸಾನ್ನಿಧ್ಯವನ್ನು ಬಯಸುವವನು, ನನ್ನ ಸಮ್ಮುಖವನ್ನು ಬಯಸುವವನು ಎಲ್ಲ ಆತುರತೆಗಳನ್ನು, ಎಲ್ಲ ಸಂಗತಿಗಳನ್ನು ಕೈಬಿಟ್ಟು ಆತನ ಸ್ವಂತಿಕೆಯನ್ನು, ಆತನ ಸ್ವಸಂಗತಿಗಳನ್ನು, ಆತನ ಎಲ್ಲವನ್ನು ಬಿಟ್ಟು ನನ್ನ ಸಮ್ಮುಖವನ್ನು ಕಳೆಯುವವನು, ನನ್ನನ್ನು ಬಯಸುವವನು, ಮೊದಲು ನನಗಾಗಿ ಆತನು ತವಕ ಪಡುವವನು. ಹೇಳೋಣ, ತವಕ ಪಡುವವನು. ಏನಾಗಿದ್ದಾರಂತೆ? ಆತನನ್ನು ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನನ್ನ ವಾಕ್ಯಕ್ಕೆ
ವಾಕ್ಯವನ್ನು ಸನ್ಮಾನಿಸುವವನು, ನನ್ನ ನಾಮವನ್ನು ಮಹಿಮೆಪಡಿಸುವವನು, ನಾನು ನನ್ನ ಮಾತಿನ ಹಾಗೆ ಹೇಳುವವನು, ನನ್ನನ್ನು ಗೌರವಿಸುವವನು, ನನ್ನನ್ನು ಮಹಿಮೆಪಡಿಸುವವನು, ನನ್ನನ್ನು ಘನಪಡಿಸುವವನು ಏನಾಗಿದ್ದಾರಂತೆ? ಆತನು ನನ್ನನ್ನು ಪ್ರೀತಿಸುವವನು, ನನ್ನ ತಂದೆಗೆ ಪ್ರಿಯವಾಗಿರುವವನು, ಮತ್ತು ನಾನು ಅವನನ್ನು ಪ್ರೀತಿಸಿ ಅವನಿಗೆ, ಇಂಗ್ಲಿಷಲ್ಲಿ ಹೀಗಿದೆ, ಐ ವಿಲ್ ಮ್ಯಾನಿಫೆಸ್ಟ್, ಏನೋ ನನ್ನನ್ನೇ ನಾನು ಪ್ರಕಟಗೊಳಿಸ್ತೇನೆ. ಎಲ್ಲಿದೆ? ಯೇಸುವಿನ ಮಹಿಮೆಯ ಪ್ರಕಟಣೆ ಎಲ್ಲಿದೆ? ದೇವ ಸಮ್ಮುಖದಲ್ಲಿದೆ. ಯಾರ್ಯಾರು ಆತನನ್ನು ಮೊದಲು ಹುಡುಕ್ತಾರೋ, ಯಾರ್ಯಾರು ಆತನ ನಾಮವನ್ನು ಮೊದಲು ಎಲ್ಲವನ್ನು ಬಿಟ್ಟು ಎಲ್ಲವನ್ನು ತೊಳೆದು ಆ ಪ್ರಸನ್ನತೆಯನ್ನು ಬಯಸುವವರಿಗೆ ಯೇಸು ಹೇಳಿದರೆ, ನಾನು ಅವನನ್ನು ಪ್ರೀತಿಸಿ, ಯಾಕಂದರೆ ಆ ಮಗನು ತಂದೆಗೆ ಪ್ರಿಯನಾಗಿದ್ದಾನೆ. ತಂದೆಗೆ ಆಗಿರುವ ಆ ಮನುಷ್ಯನಲ್ಲಿ ನನ್ನ ಮಹಿಮೆಯನ್ನು, ದೇವರ ವಾಕ್ಯ ಹೇಳ್ತದೆ, ಅವನನ್ನು ಪ್ರೀತಿಸುವುದು ಮಾತ್ರವಲ್ಲ, ಅವನಿಗೆ ನಾನು ಕಾಣಿಸಿಕೊಳ್ತೇನೆ. ಇಂಗ್ಲಿಷಲ್ಲಿ ಅಲ್ಲ, ದಯಮಾಡಿ ಆ ವಚನವನ್ನು ಇರುವುದಾದರೆ ಸಾಧ್ಯ ಹಾಗೆ. He that hath my commandments and keepeth them, he it is that loveth me, and he that loveth me shall be loved by my Father, and I will love him, and I will manifest myself to him. Amen. I will manifest. ನನ್ನನ್ನು ನಾನು ಏನು ಮಾಡ್ತೇನೆ? ಅವನಿಗೆ ಪ್ರಕಟಿಸ್ತೇನೆ. Amen. Hallelujah. ಸೊ ಯಾವತ್ತಿಗೂ ಗಮನಿಸಬೇಡಿ, ಯಾವತ್ತಿಗೂ ಹೇಳಬೇಡಿ. ಇಲ್ಲಿ ಪ್ರಸನ್ನತೆ ಹೇಳುವಂಥದ್ದು ಶಕ್ತಿಯಲ್ಲ, ಪ್ರಸನ್ನತೆ ಹೇಳುವಂಥದ್ದು ಆತನ ವ್ಯಕ್ತಿತ್ವವಾಗಿದೆ, ಆತನ ಉಪಸ್ಥಿತಿಯಾಗಿದೆ. ಏನ ದೇವರು ಆರಂಭದಲ್ಲಿ ಮನುಷ್ಯನನ್ನ ಆತನು ಸೃಷ್ಟಿ ಮಾಡಿ ಏದೇನು ತೋಟದಲ್ಲಿ ಆತನನ್ನು ಇಟ್ಟಾದ್ಮೇಲೆ ಆತನ ಮೊಟ್ಟ ಮೊದಲು ಆತನು ಮಾಡಿದ್ದು ಆತನ ಉಪಸ್ಥಿತಿಯನ್ನ ಮನುಷ್ಯನ ಮಧ್ಯದಲ್ಲಿ ಪ್ರಕಟಿಸಬೇಕೆಂಬುದಾಗಿ ಆತನು ಮಾಡಿದ ಯೋಚನೆಯಾಗಿದೆ. ಆತನು ತನ್ನನ್ನು ತಾನು ತೋರಿಸಿ ಪ್ರಕಟಪಡಿಸಿ ತನ್ನ ಒಡನಾಟವನ್ನ, ತನ್ನ ಪ್ರೀತಿಯನ್ನ, ತನ್ನ ಐಶ್ವರ್ಯವನ್ನ, ಏನು ಐಶ್ವರ್ಯ ಹೇಳ, ಆತನ ಉಪಸ್ಥಿತಿಯೇ ಆತನಲ್ಲಿ, ನಾವು ಕರ್ತನಲ್ಲಿ, ನಮ್ಮಲ್ಲಿ ಕರ್ತನು ಇಟ್ಟಿರುವಂಥ ಐಶ್ವರ್ಯವಾಗಿದೆ. ದ ಗಾಡ್ಸ್ ಪ್ರೆಸೆನ್ಸ್ is the biggest asset or prosperity in our life. ದೇವ ಪ್ರಸನ್ನತೆ ನನ್ನ ಜೀವಿತದಲ್ಲಿರುವಂಥ ಬಹಳ ದೊಡ್ಡ ಐಶ್ವರ್ಯ. ಹೇಳ್ತೇವೆ ಐಶ್ವರ್ಯವೇ ಏಕೈಕ ಐಶ್ವರ್ಯವೇ. ಹಾಡು ಕೇಳಿದ್ದೀರಾ? ಐಶ್ವರ್ಯವೇ ಏಕೈಕ ನನ್ನ ಐಶ್ವರ್ಯವೇ, ನೀನೇ ನನ್ನ ಐಶ್ವರ್ಯವೆಂಬುದಾಗಿ ಶ್ರಮಿಸಿ. ಥ್ಯಾಂಕ್ ಯು ಕರ್ತನೆ, ನಿನ್ನ ಇರುವಿಕೆ. ಪ್ರಿಯ, ಒಂದು ನಿಮಿಷ, ಈ ಪ್ರಸನ್ನತೆ ಒಂದು ಬಾರಿ ನನ್ನಲ್ಲಿ ಬರುವಂಥದ್ದು, ನನ್ನನ್ನು ಬಿಟ್ಟು ಹೋಗುವಂಥದ್ದಲ್ಲ. ಈ ಪ್ರಸನ್ನತೆ ನನ್ನಲ್ಲಿ ಶಾಶ್ವತವಾಗಿರುವಂಥದ್ದಾಗಿದೆ. ಹೇಳೋಣ, ಶಾಶ್ವತವಾಗಿ ದೈವ ಪ್ರಸನ್ನತೆ. ಓದಿ ಅದನ್ನು 10ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ಕಡೆಯ ವಚನ 41-42 ಆಗ ಓದಿದ ವಚನ. ಸ್ವಾಮಿಯು ಆಕೆಗೆ, ಮಾರ್ಪಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೀಯಾ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲವೆಂದು ಉತ್ತರ ಕೊಟ್ಟನು. ಹೇಳೋಣ, ಆ ಉತ್ತಮ ಭಾಗವು ಏನಂತೆ ತೆಗೆಯಲ್ಪಡುವುದಿಲ್ಲ. ಅದರ ಅರ್ಥ ಆತನ ಸಮ್ಮುಖ ನಮ್ಮನ್ನ ಬಿಟ್ಟು ಹೋಗುವುದೇ ಇಲ್ಲ. ಒಂದು ವೇಳೆ ನೀವು ಅರ್ಥ ಮಾಡ್ತೀರೋ, ಕೇಳಿ, ನೀವು ಅರ್ಥ ಮಾಡಿದ್ದೀರೋ, ಅರ್ಥ ಮಾಡಲಿಲ್ಲವೋ, ಆ ಜ್ಞಾನದ ಆ ತಿಳುವಳಿಕೆಗೆ ನೀವು ಬಂದಿದ್ದೀರೋ, ಬರಲಿಲ್ಲವೋ, ಆದರೆ ಇದು ವಾಕ್ಯ ಸತ್ಯವಾಗಿದೆ. ಇದು ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದೆ. ಆ ಉತ್ತಮ ಭಾಗವು ನಮ್ಮಿಂದ ತೆಗೆಯಲ್ಪಡುವುದಿಲ್ಲ. ದೇವ ಪ್ರಸನ್ನತೆ ಯಾವತ್ತು ಎಂದಿಗೂ ನಮ್ಮನ್ನು ಅಗಲಿ ಹೋಗುವುದೇ ಇಲ್ಲ. ಯಾಕೆಂದರೆ ಆತನ ಹೇಳ್ತಾನೆ, ನಿಮ್ಮನ್ನು ಎಂದಿಗೂ ನಾನು
ಕೈ ಬಿಡುವುದಿಲ್ಲ, ಎಂದಿಗೂ ನಾನು ತೊರೆದು ಬಿಡುವುದಿಲ್ಲ ಅಂತ ಹೇಳಿದ ಅರ್ಚನ ಉಪಸ್ಥಿತಿ ನನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಒಂದು ವೇಳೆ ನನ್ನ ಪರಿಜ್ಞಾನವಿಲ್ಲದೆ ನಾನು ಜೀವಿಸಬಹುದು, ಆ ತಿಳುವಳಿಕೆ ಇಲ್ಲದೆ ನಾನು ಜೀವಿಸಬಹುದು, ನನ್ನ ಶಾರೀರಿಕವಾದ ಅನುಭವದಿಂದ ನಾನು ತಿಳ್ಕೊಳ್ಳಲು ಹೋಗಿ ಅಲ್ಲಿ ಸೋತು ಹೋಗಿರ್ಬೋದು. ನನ್ನ ಶರೀರದ ಜ್ಞಾನ, ನನ್ನ ಮನಸ್ಸಿನಲ್ಲಿರುವಂಥ ನನ್ನ ಆಲೋಚನೆಗಳ ಮುಖಾಂತರ, ನನ್ನ ಶಾರೀರಿಕವಾದಂಥ ಸ್ಪರ್ಶ ಅಥವಾ ನನ್ನ ಅನುಭವದ ಮುಖಾಂತರ ನಾನು ಅರಿಯದೇ ಇರಬಹುದು. ಅದರ ದೈವ ಪ್ರಸನ್ನತೆ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ಆ ಉತ್ತಮ ಭಾಗವನ್ನು ನೀನು ಮತ್ತು ನಾನು ಆರಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಆಯ್ಕೆಗಳಿದೆ. ಕ್ರಿಸ್ತನಿಗಾಗಿ ಮಾಡ್ತೀಯಾ, ಕ್ರಿಸ್ತನಲ್ಲಿ ಮಾಡ್ತೀಯಾ? ಕ್ರಿಸ್ತನಿಗಾಗಿ ಮಾಡುವಂಥದ್ದು ಒಳ್ಳೆಯದೇ. ಅಲ್ಲಿ ಕೆಲವು ಭಾಗಗಳು ಒಳ್ಳೆಯದಿದೆ. ಯೇಸುಸ್ವಾಮಿಗೋಸ್ಕರ ಅವರು ಅಡಿಗೆ ಮಾಡುವಂಥದ್ದು ಒಳ್ಳೆಯದು, ಕೆಲವು ಒಳ್ಳೆಯದಿದೆ ಅದರಲ್ಲಿ. ಆದರೆ ಒಂದೇ ಇರಬಹುದು. ಆದರೆ ಕರ್ತನ ಮುಂದೆ ಮಾತಾಡ್ತದೆ. ಆದರೆ ಈಗ ಹೇಳ್ಬೋದಲ್ಲ, ಇವಳು ನೋಡಿ ಸುಮ್ಮನೆ ಕೂತಿದ್ದಾಳೆ, ಇವಳು ಸುಮ್ಮನೆ ಕೂತಿದ್ದಾಳೆ, ನಾನು ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ? ಕರ್ತನಿಗೆ ನಿಮಗೋಸ್ಕರ, ನಿಮಗೆ ಒಳ್ಳೆ ಅಡಿಗೆ ಮಾಡಲಿಕ್ಕೋಸ್ಕರ ನಾನು ಮಾಡ್ತಾನೆ. ನೋಡು, ಅವಳು ಏನು ಮಾಡ್ತಾ ಇದ್ದಾಳೆ? ಸುಮ್ಮನೆ ಕೂತಿದ್ದಾಳೆ. ಕೆಲಸಕ್ಕೆ ತಪ್ಪಿಸಿಕೊಂಡು ಕೆಲಸವನ್ನು ಮಾಡಲಿಕ್ಕೆ ಬೇಡ ಅಂತ ಹೇಳಿ. ಆದರೆ ಇದು ಮಾನುಷಿಕ ಜ್ಞಾನ, ಇದು ಮಾನುಷಿಕ ಜ್ಞಾನ ವ್ಯರ್ಥವಾಗುವಂಥ ಸಮಯ. ಆದರೆ ದೇವರ ಭಾಗ ಹೇಳ್ತದೆ, ಅದು ಉತ್ತಮವಾದ ಭಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳೋಣ, ದೇವ ಸಮ್ಮುಖವನ್ನು ನಾವು ಹುಡುಕುವಂಥದ್ದು ಹೇಳಿದ್ರೆ ಯೇಸುವನ್ನು ಹುಡುಕುವಂಥದ್ದಾಗಿದೆ. ಇನ್ನೊಂದು ಹೇಳ್ತಾರೆ ಕೇಳಿ, ದೇವರ ಸಮ್ಮುಖದಲ್ಲಿರುವಂಥ ದೇವರ ಸಮ್ಮುಖವೇ ಪರಲೋಕದ ಐಶ್ವರ್ಯವಾಗಿದೆ, ಬೆಲೆಗಟ್ಟಲಾಗದ ಐಶ್ವರ್ಯ. ಅಲ್ಲಿ ಆತನು ಹೇಳ್ತಾನೆ, ನಾನು ನನ್ನನ್ನು ಅಲ್ಲಿ ಪ್ರಕಟಿಸ್ತೇನೆ, ಆ ಪ್ರಕಟವಾಗುವ ಭಾಗ ಬೇರೆಯರು. ಆತನು ಯಾರಾಗಿದ್ದಾನೆ? ಓದಿ, 1ನೇ ಯೋಹಾನದಲ್ಲಿ 4ನೇ ಅಧ್ಯಾಯ 7ನೇ ವಾಕ್ಯ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ, ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಂದವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಹಾಗಾದರೆ ದೇವ ಪ್ರಸನ್ನತೆಯ ಐಶ್ವರ್ಯ ಯಾವುದಾಗಿದೆ? ಹಲ್ಲೆಲೂಯಾ. ಹೇಳೋಣ, ದೇವರ ಪ್ರಸನ್ನತೆ ಎಲ್ಲಿದೆಯೋ ಅಲ್ಲಿ ದೇವರ ಪ್ರೀತಿಯು ಪ್ರಕಟವಾಗ್ತದೆ. ಹೇಳೋಣ, ದೇವ ಪ್ರಸನ್ನತೆ ಎಲ್ಲಿ ಇದೆಯೋ ಅಲ್ಲಿ ದೇವರ ಪ್ರೀತಿಯು ಪ್ರಕಟವಾಗ್ತದೆ. ಯಾಕೆಂದ್ರೆ ಆತನೇ ಪ್ರೀತಿ ಸ್ವರೂಪಿಯಾಗಿದ್ದಾನೆ. Where there is the presence of God, there is a fullness of joy, because there is a fullness of love. ಕರ್ತನ ಸಮ್ಮುಖ ಎಲ್ಲಿದೆಯೋ ಅಲ್ಲಿ ದೇವರ ಪ್ರೀತಿಯು ಪ್ರಕಟವಾಗುತ್ತದೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಾನು ನನ್ನನ್ನು ನಾನು ಪ್ರಕಟಗೊಳಿಸ್ತೇನೆ. I will manifest myself. ಹಲ್ಲೆಲೂಯಾ. ಲೋಕಕ್ಕೆ ಒಳ್ಳೆಯದೆನಿಸುವ ಭಾಗ ಇರ್ಬೋದು, ಅದನ್ನು ನಾನು ಮಾಡದೇ ಇರಬಹುದು. ಆತ್ಮೀಯ ಲೋಕಕ್ಕೆ ಒಳ್ಳೆಯದೆನಿಸುವ ಭಾಗ ಇರ್ಬೋದು, ಅದು ನಾನು ಮಾಡದೇ ಇರ್ಬೋದು. ಆದರೆ ಕರ್ತನಿಗೆ ಅಪೇಕ್ಷೆಯುಳ್ಳ ಒಂದು ಭಾಗ ಇರ್ಬೋದು,
ಅದನ್ನು ನಾನು ಮಾಡುವುದಾದರೆ ಆ ಉತ್ತಮ ಭಾಗವನ್ನು ನಾನು ಮಾಡುವುದಾಗಿದ್ದೇನೆ. ಹೇಳೋಣ, ಕರ್ತನಿಗೋಸ್ಕರವಲ್ಲ, ಕರ್ತನಿಗೋಸ್ಕರ, ಕರ್ತನಿಗಾಗಿ ಅಲ್ಲ, ಕರ್ತನಲ್ಲಿ ಮಾಡುವಂಥದ್ದು. ಆಮೆನ್, ಹಲ್ಲೆಲೂಯಾ. ಅದುವೇ ದೇವರ ಸಮ್ಮುಖವಾಗಿದೆ. ದೇವರ ಸಾನ್ನಿಧ್ಯದಲ್ಲಿ ಆತನ ನಿಜವಾದಂತಹ ಪ್ರೀತಿಯು ಪ್ರಕಟಗೊಳ್ಳುತ್ತದೆ. ಯಾಕಂದರೆ ಆತನೇ ಪ್ರೀತಿ ಸ್ವರೂಪಿಯಾಗಿದೆ. ಆತನ ಹೇಳ್ತಾನೆ, ನನ್ನನ್ನು ನಾನು ಏನು ಮಾಡ್ತಾನೆ, ನಾನು ಯಾವಾಗಲೊಂದು ಮಾತು ಹೇಳ್ತೇನೆ, ಇಲ್ಲಿ ಕೇಳಿ. ಆತನಲ್ಲಿ ಪ್ರೀತಿ ಇರುವಂಥದ್ದಲ್ಲ, ಆತನಲ್ಲಿ ಪ್ರೀತಿ ಇರುವಂಥದ್ದಲ್ಲ. ಇನ್ನೊಂದು ಸ್ಟೇಟ್ಮೆಂಟ್, ಇನ್ನು ಬಹಳ ಕಠಿಣವಾದ ಒಂದು ಸ್ಟೇಟ್ಮೆಂಟ್ ಅದು. ಆತನಲ್ಲಿ ಪ್ರೀತಿ ಇಲ್ಲ ಅಂತ ಕೆಲವರಿಗೆ ಭಯ ಆಗ್ತದೆ ಕೇಳುವಾಗ. ಆತನಲ್ಲಿ ಪ್ರೀತಿ ಇಲ್ಲ, ಆ ಸ್ಟೇಟ್ಮೆಂಟ್ಗಿಂತಲೂ ಆತನಲ್ಲಿ ಪ್ರೀತಿ ಇರುವುದಕ್ಕಿಂತಲೂ ಹೆಚ್ಚು ಆತನೇ ಪ್ರೀತಿಯಾಗಿದ್ದಾನೆ. ನನ್ನ ಒಂದು ಭಾಗಕ್ಕಿಂತಲೂ ನನಗೆ ಈ ಶರೀರವು ಮುಖ್ಯವಾದದ್ದು. ಆತನಲ್ಲಿ ಒಂದು ಭಾಗ ಪ್ರೀತಿಯಲ್ಲ ಅಂದರೆ ಆತನೇ ಪ್ರೀತಿಯಾಗಿದ್ದಾನೆ. ಅಂದರೆ ಆತನ ಉಪಸ್ಥಿತಿಯೇ ಆತನ ಪ್ರೀತಿಯನ್ನು ಪ್ರಕಟಗೊಳಿಸ್ತದೆ. ಅದಕ್ಕೆ ಹೇಳ್ತಾನೆ, ಆ ಉಪಸ್ಥಿತಿಯಲ್ಲಿ ಏನಿದೆ ಹೇಳೋಣ, ಆತನ ಪ್ರೀತಿಯು ಪ್ರಕಟವಾಗ್ತದೆ. ಆ ಉಪಸ್ಥಿತಿಯಲ್ಲಿ ಏನಿದೆ, ದೇವರ ಪ್ರೀತಿ ಏನು ಮಾಡ್ತದೆ, ಕರ್ತನ ಪ್ರೀತಿ ಏನು ಮಾಡ್ತದೆ, ಪಾಪಿಗಳಾಗಿದ್ದಾಗಲೇ ಅವರನ್ನು ಪ್ರೀತಿ ಮಾಡ್ತದೆ. ಪಾಪವನ್ನು ಅಳಿಸಿಬಿಡ್ತದೆ, ಶಾಪಗಳನ್ನು ನೀಗಿಸಿಬಿಡ್ತದೆ, ರೋಗಗಳನ್ನು ಸ್ವಸ್ಥ ಮಾಡ್ತದೆ. ಯಾಕಂದರೆ ಹೇಳ್ತಾರೆ, ಅಲ್ಲಿ ದೇವ ಪ್ರಸನ್ನತೆ ಇದೆ. ಯಾಕಂದರೆ ಆ ಪ್ರಸನ್ನತೆಯಲ್ಲಿ ದೇವರ ಪ್ರೀತಿಯು ಪ್ರಕಟವಾಗ್ತದೆ. ಆ ಪ್ರೀತಿಯು ಸ್ವಸ್ಥತೆಯನ್ನು ತರುತ್ತದೆ. ಆ ಪ್ರೀತಿಯು ಅದ್ಭುತವನ್ನು ಬರಮಾಡ್ತದೆ. ಆ ಪ್ರೀತಿಯು ಮುಚ್ಚಿದ ಬಾಗಿಲನ್ನು ತೆರೆದು ಬಿಡ್ತದೆ. ಆ ಪ್ರೀತಿಯು ಉನ್ನತಿಗೆ ಕೊಂಡು ಹೋಗ್ತದೆ. ಆ ಪ್ರೀತಿಯು ನಮ್ಮನ್ನು ಘನಪಡಿಸ್ತದೆ. ಆ ಪ್ರೀತಿಯು ಇಲ್ಲದನ್ನು ಇರುವುದಾಗಿ ಕರೆಯುತ್ತದೆ. ಯಾಕಂದರೆ ಅಲ್ಲಿ ಆತನ ಪ್ರೀತಿ ಪ್ರಕಟವಾಗ್ತದೆ. ಅದು ಆತನ ಮಹಿಮೆಯಾಗಿದೆ. ಹಾಗಾದರೆ ಇವತ್ತಿನಿಂದ ನಾವು ಉತ್ತಮವಾದ ಭಾಗವನ್ನು ಆಯ್ಕೆ ಮಾಡೋಣ. ಅದು ಬೇರೆ ಯಾವುದೂ ಅಲ್ಲ. ಇಬ್ಬರು ಸ್ತ್ರೀಯರ ಭಾಗ, ಇಬ್ಬರು ಒಳ್ಳೆಯದನ್ನೇ ಮಾಡಿದರು. ಆದರೆ ಒಬ್ಬಳ ಆಯ್ಕೆ ಅವಳಿಂದ ತೆಗೆಯಲ್ಪಡದಂಥ ಆಯ್ಕೆ. ಹೇಳೋಣ, ಅವಳಿಂದ ಯಾವತ್ತಿಗೂ ತೆಗೆಯಲ್ಪಡದಂಥ ಭಾಗ, ಅದುವೇ ದೇವ ಪ್ರಸನ್ನತೆ, ದೇವರ ಸಾನ್ನಿಧ್ಯ. ಥ್ಯಾಂಕ್ ಯು ಕರ್ತನೇ, ಈ ಭಾಗಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿನ್ನ ಸಾನ್ನಿಧ್ಯವನ್ನು ಹುಡುಕುವ ಹೃದಯವಾಗಿ ನನ್ನನ್ನು ಮಾರ್ಪಡಿಸು. ನಿನ್ನ ಯಾವಾಗಲೂ ನಿನ್ನನ್ನು ತವಕ ಪಡುವಂಥ, ನಿನ್ನನ್ನು ಪ್ರೀತಿಸುವಂಥ ಉತ್ತಮವಾದ ಭಾಗವಲ್ಲ, ಅಂದರೆ ಒಳ್ಳೆಯ ಭಾಗವಲ್ಲ, ಒಳ್ಳೆಯ ಸಂಗತಿಗಳು ಅಲ್ಲಿಗೆ. ನಾನು ಯಾವಾಗ ಒಂದು ಮಾತನ್ನು ಹೇಳ್ತೇನೆ, ಎಲ್ಲ ಒಳ್ಳೆಯ ಸಂಗತಿಗಳು ದೇವರದ್ದು ಅಲ್ಲ. ಯಾಕಂದರೆ ಒಳ್ಳೆಯನ್ನು ಮಾಡುವಂಥವರು ನಮಗಿಂತಲೂ ಲೋಕದ ಹೊರಗಡೆ ಒಳ್ಳೆಯವರು ಇದ್ದಾರೆ. ಹೌದಾ? ಒಳ್ಳೆಯದನ್ನು ಮಾಡುವವರು ನಮಗಿಂತಲೂ ಒಳ್ಳೆಯ ದಾನಗಳನ್ನು ಮಾಡುವವರು ಲೋಕದಲ್ಲಿದ್ದಾರೆ. ಒಳ್ಳೆಯ ದಾನಗಳನ್ನು, ಒಳ್ಳೆಯ ಧರ್ಮಗಳನ್ನು ಮಾಡುವವರು, ಒಳ್ಳೆಯ ತಪ್ಪನ್ನು ಮಾಡದವರು, ಅಂಥ ಒಳ್ಳೆಯ ಕೃತ್ಯಗಳನ್ನು ಮಾಡುವ ಅವರನ್ನು ನೋಡುವಾಗ ನೀವು ಎಷ್ಟು ಜನ ಅದನ್ನು ಗಮನಿಸಿದರೆ ಗೊತ್ತಿಲ್ಲ. ಸಾಧಾರಣವಾಗಿ ನೋಡಿ, ಕೆಲವರು ಹೇಳುವಂಥದ್ದು ಕ್ರೈಸ್ತರಿಗಿಂತ ಹೊರಗಡೆ ಒಳ್ಳೆಯವರಿದ್ದಾರೆ. ಆದರೆ ದೇವರ ವಾಕ್ಯ ಇರ್ತದೆ, ನಿಮ್ಮ ಒಳ್ಳೆಯ ಕಾರ್ಯಗಳೆಲ್ಲವೂ ಆತನ ಮುಂದೆ ಹೊಲೆಯ ಬಟ್ಟೆಯಂತಿದೆ. ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯಕ್ಕೆ ಕರ್ತನೇ, ನಿನ್ನ ಹೆಸರಿನಲ್ಲಿ ನಾನು ದೆವ್ವಗಳನ್ನು ಬಿಡಿಸಿದ್ದೇನೆ, ನಿನ್ನ ಹೆಸರಿನಲ್ಲಿ ಎಲ್ಲವನ್ನೂ ಮಾಡಿದ್ದೇನೆ. ಆದರೆ ಆ ದಿವಸದಲ್ಲಿ ನಾನು ಹೇಳ್ತೇನೆ, ನಿಮ್ಮನ್ನು ನಾನು ಅರಿಯೇ. ಆದರೆ ಕರ್ತನಿಗೋಸ್ಕರಕ್ಕಿಂತಲೂ ಕರ್ತನ ಖರ್ಚನಲ್ಲಿ. ಹೌದಾ? ಮರಿಯಳ ಭಾಗ ಮಾರ್ತಾಳಿಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ತಿರುಗಿ ಯೇಸು ಹೇಳ್ತಾರೆ, ಮಾರ್ತಾಳೆ
ಒಂದು ಬಾರಿ ಕರೆಯುವಾಗ ಸಮುವೇಲನನ್ನ ಒಂದು ಬಾರಿ ಅಲ್ಲ, ಆತನು ಒಂದು ಬಾರಿಗಿಂತ ಹೆಚ್ಚು ಕರೆದಾಗ ಅಲ್ಲಿ ಏನಿರ್ತದೆ? ಒಂದು ಎಚ್ಚರ ಇರ್ತದೆ. ಹಲ್ಲೆಲೂಯಾ. ಮಾಡ್ತಾಳೆ. ಯಾಕಂದ್ರೆ ನೀನು ಬಹಳ ಸಂಗತಿಯಲ್ಲಿ ಗಡಿಬಿಡಿಯಾಗಿದ್ದೀಯ. ನಾವೆಷ್ಟು ಕೆಲಸದಲ್ಲಿ ಗಡಿಬಿಡಿಯಾಗಿದ್ದೇವೆ, ನಮ್ಮ ಕುಟುಂಬದ ಬಗ್ಗೆ ಗಡಿಬಿಡಿಯಾಗಿದ್ದೇವೆ. ಹೇಳೋಣ, ಕರ್ತನೇ, ಈ ಭಾಗವನ್ನು ನಾನು ಬದಿಯಲ್ಲಿಟ್ಟು ನಾನು ಒಂದು ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದೇನೆ. ಅದು ನಿನ್ನ ಪ್ರಸನ್ನತೆ. ಅಲ್ಲಿ ಏನಾಗ್ತಾನಂದ್ರೆ ಅವಳ ಪಾದದಲ್ಲಿ ಇದ್ದುಕೊಂಡು ಅವನ ಮಾತುಗಳನ್ನು ಕೇಳುವವನಾಗಿದ್ದಳು. ಆಮೇಲೆ ಅದರ ಅರ್ಥ ದೇವರ ಸಮ್ಮುಖವನ್ನು ಹುಡುಕುವಂಥ, ಬಯಸಿದಂಥ, ಇರಲು ಬಯಸುವಂಥ ಸ್ತ್ರೀ ಅವಳಾಗಿದ್ದಳು. ಹಲ್ಲೆಲೂಯಾ. ಹೇಳೋಣ, ನಮ್ಮ ಉತ್ತಮ ಭಾಗ ಒಳ್ಳೆಯ ಸಂಗತಿಕ್ಕಿಂತಲೂ ಹೌದು. ಇವತ್ತು ಮುಂಜಾನೆ ಸಹೋದರಿ ಒಂದು ವಾಕ್ಯ ಬಂದು, ನೀವು ಏನು ಮಾಡ್ರಿ? ಒಳ್ಳೆಯದನ್ನ ಮಾಡಿರಿ. ಯಾಕಂದ್ರೆ ಹುಲಿಯಾಗಿ ಹುಟ್ಟಿದ ಮೇಲೆ ಹುಲಿಯಾಗಿ ಜೀವಿಸಬೇಕು, ಕತ್ತೆಯಾಗಿ ಅಲ್ಲ. ಅಂದರೆ ನೀತಿವಂತರಾಗಿ ಹುಟ್ಟಿದ ನಿಮಿತ್ತ ದೇವರ ವಾಕ್ಯ ಹೇಳ್ತಿದೆ, ನೀವು ನೀತಿವಂತನಾಗಿ ಜೀವಿಸಿ. ನೀವು ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ನಿರ್ಮಾಣ ಮಾಡಿದ್ದಾರೆ. ಅಂದರೆ ಆ ನೀತಿವಂತಿಕೆಯಲ್ಲಿ ಏನಿದೆ? ಒಳ್ಳೆಯದನ್ನು ಮಾಡುವಂತಹ ಜೀವ ಇದೆ. ಅದರ ನಿಮಿತ್ತ ನಾನು ಒಳ್ಳೆಯವನಾಗಿ. ಸೊ ಯಾವತ್ತೂ ನಾನು ಹೇಳ್ತೇನೆ, ನಾನು ಒಳ್ಳೆಯವನು ಎಂಬುದಾಗಿ ನೀವು ಹೇಳ್ಬೇಡಿ. ಸ್ವಾಮಿ ಹೇಳ್ತಾರೆ, ನಾನು ಒಳ್ಳೆಯವನು, ಬಟ್ ಅದನ್ನು ಮಾಡಿದವನು ನಾನಲ್ಲ, ನನ್ನಲ್ಲಿರುವಂಥ ಆತನ ಕೃಪೆಯೇ ಮಾಡಿದ್ದ. ಹಲ್ಲೆಲೂಯಾ. ಹೇಳೋಣ, ಮಾಡಿದವನು ನಾನಲ್ಲ, ಯಾಕಂದರೆ ನನ್ನಲ್ಲಿರುವಂತಹ ಆತನ ಉಪಸ್ಥಿತಿಯೇ ಅದನ್ನು ಮಾಡಿತು. ನನ್ನಲ್ಲಿರುವಂಥ ಆತನ ಪ್ರಸನ್ನತೆ ಅದನ್ನು ಮಾಡಿತು. ನನ್ನಲ್ಲಿರುವಂಥ ಆತನ ಸಾಹಿತ್ಯ ಅದನ್ನು ಮಾಡಿತು. ಅದನ್ನು ನಾನು ಏನಾಗಿದ್ದೇನೋ ಅದು ಆತನ ಕೃಪೆಯಿಂದಲೇ ಅದಾಗಿದೆ. ಹಲ್ಲೆಲೂಯಾ. ಮನುಷ್ಯನ ಕರ್ಮಗಳಿಂದ, ಮನುಷ್ಯನ ಒಳಗಡೆಯಿಂದ ಒಳ್ಳೆಯದು ಯಾವುದು ಬರುವುದಿಲ್ಲ. ಆದರೆ ಇವತ್ತು ಪವಿತ್ರಾತ್ಮನು ನನ್ನಲ್ಲಿ ಇರುವುದಾದರೆ ನನ್ನಲ್ಲಿ ಒಳ್ಳೆಯ ಸಂಗತಿಗಳು ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಹಾಗಾದರೆ ಎಲ್ಲಿ ಯೇಸು ಪ್ರಕಟವಾಗ್ತಾನೆ? ಹೇಳೋಣ, ಆತನನ್ನು ಯಾರು ಆತನನ್ನು ಪ್ರೀತಿಸ್ತಾರೋ ಅಲ್ಲಿ ಆತನ ಉಪಸ್ಥಿತಿಯು ಪ್ರಕಟವಾಗ್ತದೆ. ಇದ್ದಾನೆ. ಹೇಳೋಣ, ಇದ್ದಾನೆ. ಆತನು ಇದ್ದಾನೆ. ಅದನ್ನು ಬಿಟ್ಟು ಹೋಗುವ ಆತನಲ್ಲ, ಆತನ ಬಿಟ್ಟು ಹೋಗುವ ಆತನಲ್ಲ, ಆತನ ಕೈ ಬಿಡುವ ಆತನಲ್ಲ. ಇಲ್ಲ, ಆತನ ಕೈ ಬಿಟ್ಟು ಹೋಗುವ ಆತನಲ್ಲ. ಆದರೆ ಆತನ ಇರುವಿಕೆ ಪ್ರಕಟವಾಗುವಂಥದ್ದು. ಯಾರು ಆತನನ್ನು ಪ್ರೀತಿಸ್ತಾರೋ ಅವರ ಮಧ್ಯದಲ್ಲಿ ಆತನ ಇರುವಿಕೆಯು ಪ್ರಕಟವಾಗ್ತದೆ. ಇಟ್ ವಿಲ್ ಮ್ಯಾನಿಫೆಸ್ಟ್. ಹಲ್ಲೆಲೂಯಾ. ಯಶನಿಗೆ ಅರ್ಥ ಆಗ್ತಾ ಇದೆ. ಕರ್ತನ ಇರುವಿಕೆ. ನಾನು ಎಲ್ಲಿ ತನಕ ಆ ಇರುವಿಕೆಯನ್ನು ಪ್ರಕಟಗೊಳಿಸಲು ಅವಕಾಶ ಕೊಡುವುದಿಲ್ಲವೋ ಅಲ್ಲಿ ತನಕ ಆತನ ಪ್ರಸನ್ನತೆಯ, ಆತನ ಇರುವಿಕೆಯ, ಆತನ ಉಪಸ್ಥಿತಿಯ ಪ್ರಕಟಣೆಯನ್ನ ಅಥವಾ ಆ ಪ್ರಕಟಿಸಲ್ಪಡುವಂತಹ ಸಂಗತಿಯನ್ನ ನನಗೆ ನೋಡಲು ಅದರ ಮೊಟ್ಟ ಮೊದಲು ಆತನ ಹೇಳ್ತಾನೆ ಪ್ರೀತಿ. ಯಾವುದು? ಆತನ ವಾಕ್ಯಕ್ಕೆ ನಾವು ವಾಕ್ಯವನ್ನು ಸನ್ಮಾನಿಸುವಂಥದ್ದು. ಯಾವಾಗ ವಾಕ್ಯವನ್ನು ಸನ್ಮಾನಿಸ್ತೇವೆ? ವಾಕ್ಯ ಆತನನ್ನು ತಿಳಿಯದೆ, ಆತನನ್ನು ತಿಳಿಯದೆ ಆತನನ್ನು ಸನ್ಮಾನಿಸಲು ಈಗ ಒಂದು ವಿಷಯ. ಮೊಟ್ಟ ಮೊದಲಿಗೆ ಇವತ್ತು ಒಬ್ಬರು ಪರಿಚಯ ಆದರು, ನಿಮ್ಮನ್ನು ಒಬ್ಬರು ಪರಿಚಯ. ಆದರೆ ಅವರನ್ನು ಪರಿಚಯ ಮಾಡಿದ ವ್ಯಕ್ತಿ ನಿಮ್ಮ ಬಹಳ ಒಳ್ಳೆಯ ಸ್ನೇಹಿತ. ಈ ಪರಿಚಯ ಮಾಡಿದ ಸ್ನೇಹಿತ ಇರಲ್ಲ, ಅವರಿಗೆ ನಿಮ್ಮನ್ನು 10 ವರ್ಷದಿಂದ ಎಷ್ಟಿದೆ? 10 ವರ್ಷದಿಂದ ಗೊತ್ತಿದೆ. ಆದರೆ ಈ ವ್ಯಕ್ತಿ ಇವತ್ತು ಇನ್ನೊಂದು ಹೊಸ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾರೆ.
ಆ ವ್ಯಕ್ತಿಯನ್ನು ಹೇಳ್ತಾರೆ, ನೋಡಿ ಇವರು ನನಗಿಂತ ಸಹ ಬಹಳ ಒಳ್ಳೆಯ ವ್ಯಕ್ತಿ ಆಗಿದ್ದಾರೆ. ಇವರೆಲ್ಲ ಕಣ್ಣು ಮುಚ್ಚಿ ಇವರನ್ನು ಏನು ಮಾಡ್ಬೋದು, ನಿಮಗೆ ಭರವಸೆ ಪಡ್ಬೋದು, ನಂಬಬಹುದು. ಆದರೆ ಒಂದು ದಿವಸದಲ್ಲಿ ನಿಮಗೆ ನಂಬಲು ಸಾಧ್ಯ ಇದೆಯಾ? ಇಲ್ಲ. ಯಾಕಂದರೆ ಈ ವ್ಯಕ್ತಿಯನ್ನು ಭರವಸೆ ಇಟ್ಟ ಹಾಗೆ, ಮೊದಲ ವ್ಯಕ್ತಿಯನ್ನು ನೀವು ಭರವಸೆ ಇಟ್ಟ ಹಾಗೆ ಎರಡನೇ ವ್ಯಕ್ತಿಯನ್ನು ಭರವಸೆ ಇಡಲಿಕ್ಕೆ ಆಗಲ್ಲ. ಯಾಕಂದರೆ ಆತನ ವ್ಯಕ್ತಿತ್ವವನ್ನು, ಆತನ ಸ್ವಭಾವವನ್ನು, ಆತನಲ್ಲಿರುವಂಥ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳದ ಹೊರತು, ಅಂದರೆ ಅದರ ಇನ್ನೊಂದು ಅರ್ಥ, ಆ ವ್ಯಕ್ತಿಯನ್ನು ನೀವು ತಿಳುಕೊಳ್ಳದ ಹೊರತು ಆತನನ್ನು ಭರವಸೆ ಇಡಲು, ಆತನನ್ನು ಪ್ರೀತಿಸಲು, ಆತನನ್ನು ಅರಿತು ಅಥವಾ ಆತನ ಸಂಗಡ ನೀವು ವ್ಯವಹರಿಸಲು ಏನಾಗುವುದಿಲ್ಲ, ಆಗುವುದಿಲ್ಲ. ಅದರ ನಿಮಿತ್ತ ಯೇಸುವನ್ನು ಅರಿಯದೆ ಪ್ರೀತಿಸಲು ಆಗಲ್ಲ. ಆದರೆ ಯೇಸುವನ್ನು ಎಲ್ಲಿ ಅರಿಯುವುದು? where we can know Christ in the presence of God. ಹೇಳೋಣ, ಅಲ್ಲಿ ದೇವರ ಸಮ್ಮುಖದಲ್ಲಿ. ಯಾಕಂದರೆ ಆ ಸಮ್ಮುಖ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ನನ್ನನ್ನು ಪ್ರಕಟಿಸ್ತೇನೆ. ನಾನು ನನ್ನನ್ನು ಪ್ರಕಟಿಸ್ತೇನೆ. ಇನ್ನೊಂದು ಭಾಗಕ್ಕೆ ಬರ್ತೇನೆ. ನಾನು ನನ್ನನ್ನು ಪ್ರಕಟಿಸುವುದು ಅಂದರೆ ಆತನು ಯಾರಾಗಿದ್ದಾನೆ? ಆತನು ಯಾರಾಗಿದ್ದಾನೆ? ದೇವರ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೆಂಬವನು. ಈಗ ಹೇಳೋಣ, ಆತನು ಪ್ರಕಟಗೊಳ್ಳುವುದು ಅಂದರೆ ದೇವರ ವಾಕ್ಯವು ನನ್ನ ಜೀವಿತದಲ್ಲಿ ನೆರವೇರುವುದು. ದೇವರ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಎಲ್ಲಿ ಹೇಳೋಣ, ಪ್ರೀತಿಸಿ ಆತನ ಉತ್ತಮ ಭಾಗವನ್ನು ಆರಿಸಿಕೊಳ್ಳುವ ಆ ಆತನ